believe this is a divine provision that we are here, providence we are here today. ಮತ್ತು ದೈವಿಕವಾದ ಒಂದು ಯೋಜನೆಯಲ್ಲಿ ನಾವಿಲ್ಲಿದ್ದೇವೆ ಎಂಬುದಾಗಿ ನಾನು ನಂಬ್ತೇನೆ. I have not come here to preach big sermon. ಒಂದು ದೊಡ್ಡ ಸಂದೇಶ ಪ್ರಸಂಗಿಸಲಿಕ್ಕಾಗಿ ನಾನು ಇಲ್ಲಿಗೆ ಬಂದಿಲ್ಲ. I have come here to share my heart with you. ನನ್ನ ಹೃದಯ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. And what is in my heart? ನನ್ನ ಹೃದಯದಲ್ಲಿ ಏನಿದೆ, What the Father put, that is in my heart. ತಂದೆಯು ಏನನ್ನು ನನ್ನ ಹೃದಯದಲ್ಲಿ ಇಟ್ಟಿದ್ದಾನೋ ಅದೇ ನನ್ನ ಹೃದಯದಲ್ಲಿ So ಇದೆ. I will share the present time, what the Father has in his heart for us. ನಮಗೋಸ್ಕರವಾಗಿ ಈಗಿನ ಸಮಯದಲ್ಲಿ ತಂದೆಯ ಹೃದಯದಲ್ಲಿ ಏನಿದೆಯೋ ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. Amen. ಆಮೆನ್. It's not a big sermon, ಒಂದು ದೊಡ್ಡ ದೀರ್ಘ ಉದ್ದವಾದ ಸಂದೇಶವಲ್ಲ, but I'm going to share with you what God is about to do now, right now. ಆದರೆ ಈಗ ಸರಿಯಾಗಿ ಈಗ ದೇವರು ಏನು ಮಾಡ್ಲಿಕ್ಕಿದ್ದಾರೆ ಎನ್ನುವಂಥದ್ದನ್ನು ನಿಮ್ ಜೊತೆಲ್ಲ ಹಂಚ್ಕೊಳ್ತೇನೆ. Now message. ಈಗಿನ ಸಂದೇಶ Coming few months. ಮುಂದೆ ಬರ್ಲಿಕ್ಕಿರುವ ಕೆಲವು ತಿಂಗಳ ಕಾಲ, Coming this one from now to 1 year. ಮತ್ತೆ ಈಗಿನಿಂದ ಒಂದು ವೇಳೆ 1 ವರ್ಷದವರೆಗೂ ಕೂಡ. Last week, ಕಳೆದ ವಾರದಲ್ಲಿ God was giving me open vision. ನನಗೆ ಒಂದು ತೆರೆದ ದರ್ಶನವನ್ನು ದೇವರು ಕೊಡುತ್ತಿದ್ದಾರೆ. Whether I'm closing my eyes or my eyes are open, I'm seeing this for 3 days. 3 ದಿನಗಳ ಕಾಲ ನಾನು ಕಣ್ಣು ತೆರೆದಿರ್ಲಿ ಅಥವಾ ಕಣ್ಣು ಮುಚ್ಚಿರ್ಲಿ ಕೂಡ ದೇವರು ನನಗೆ ದರ್ಶನ ಕೊಡುತ್ತಿದ್ದರು. If I'm closing my eyes also I can see, I'm opening also I can see that. ನಾನು ಕಣ್ಣು ಮುಚ್ಚಿದ್ರು ಅದು ಕಾಣಿಸ್ತಾ ಇತ್ತು, ಕಣ್ಣು ತೆರೆದ್ರು ಕೂಡ ಕಾಣ್ತಾ ಇತ್ತು. And day and night I can see, I was seeing this. ರಾತ್ರಿ ಹಗಲು ನಾನು ಇದನ್ನು ಕಾಣ್ತಾ ಇದ್ದೇನೆ. 3 days I saw this. 3 ದಿನ ಇದನ್ನು ನಾನು What ನೋಡಿದ್ದೇನೆ. did I see? ನಾನು ಏನ್ ನೋಡಿದ್ದೇನೆ? I saw the church of Jesus Christ in this world. ಈ ಲೋಕದಲ್ಲಿನ ಯೇಸು ಕ್ರಿಸ್ತನ The church ಸಭೆಯು moving from wilderness to promised land. ಅದು ಅರಣ್ಯದಿಂದ ವಾಗ್ದಾನ ದೇಶಕ್ಕೆ ಚಲಿಸುವಂತದ್ದು. Hallelujah. ಹಲ್ಲೆಲೂಯಾ. Who's the church? ಈಗ ಸಭೆಯು ಅಂದ್ರೆ ಯಾರು? You are the church. ನೀವೇ ಸಭೆ ಆಗಿದ್ದೀರಿ. You are moving ನೀವು ಚಲಿಸುತ್ತಾ ಇದ್ದೀರಿ from the wilderness into the promised land. ಅರಣ್ಯ ಯಾತ್ರೆಯಿಂದ ವಾಗ್ದಾನದ ಸ್ಥಳಕ್ಕೆ. Okay. You know, this same message, ಇದೇ ಸಂದೇಶ if I would preach like an evangelist in those olden days, ಆ ಹಳೆ ದಿನಗಳಲ್ಲಿ ನಾನೊಬ್ಬ ಸುವಾರ್ತಿಕನಾಗಿ ಪ್ರಸಂಗಿಸಿರುವುದಾದ್ರೆ I would shout and say, you are moving ನಾನು ಕೂಗಿ ಹೇಳ್ತಾ from ಇದ್ದೆ, the wilderness to the promised land. ನೀವು ಅರಣ್ಯ ಸ್ಥಳದಿಂದ ವಾಗ್ದಾನ ಸ್ಥಳಕ್ಕೆ ಚಲಿಸ್ತಾ The ಇದ್ದೀರಿ. whole crowd will go, hallelujah. ಜನ ಎಲ್ಲ ಕೂಡ ಕೂಗಿ ಹೇಳ್ತಾರೆ, ವಾಹ್ ಹಲ್ಲೆಲೂಯಾ. But I don't want us to go in that emotional realm. ಆದ್ರೆ ಆ ಒಂದು ಭಾವೋದ್ವೇಗದ ಒಂದು ಪರಿಸರದಲ್ಲಿ ಹೋಗ್ಲಿಕ್ಕೆ ನನ್ಗೆ ಇಷ್ಟ ಇಲ್ಲ. I want us to take this message in our hearts. ಆದ್ರೆ ನಾವು ಇದನ್ನು ನಮ್ಮ ಹೃದಯಗಳಲ್ಲಿ ತೆಗೆದುಕೊಳ್ಳಬೇಕೆಂದು ಬಯಸ್ತೇನೆ. We are for long time we have been in the wilderness. ನಾವು ದೀರ್ಘ ಕಾಲ ಅರಣ್ಯದಲ್ಲಿದ್ದೆವು. And now we are moving to the promised land. ಆದ್ರೆ ಈಗ ನಾವು ವಾಗ್ದಾನ ದೇಶಕ್ಕೆ ಹೋಗ್ತಾ ಇದ್ದೇವೆ. Hallelujah. ಹಲ್ಲೆಲೂಯಾ. What is the promised land? ವಾಗ್ದಾನ ದೇಶ ಅಂದ್ರೆ ಏನು? If you want to read the book of Joshua, ಯೆಹೋಶುವನ ಗ್ರಂಥವನ್ನು ನೀವು ಓದುವುದಾದ್ರೆ just change the word land to Lord. ಮತ್ತು ಆ ಸ್ಥಳ ಅಥವಾ ದೇಶ ಭೂಮಿ ಎನ್ನುವಂತ ಪದವನ್ನು ಕರ್ತನು ಎಂಬುದಾಗಿ ಬದಲಾಯಿಸಿರಿ. That's all. ಅಷ್ಟೇ. We are moving from wilderness to the promise Lord. Amen. ನಾವು ಅರಣ್ಯದಿಂದ ವಾಗ್ದಾನ ಮಾಡಲ್ಪಟ್ಟ ಕರ್ತನ ಬಳಿಗೆ ಚಲಿಸ್ತಾ ಇದ್ದೇವೆ. To make it more clear, ಇನ್ನು ಸ್ಪಷ್ಟವಾಗಿ ಅರ್ಥ in the ಮಾಡಬೇಕು. place of land, ಆ ಒಂದು ಸ್ಥಳ ಎನ್ನುವಂತ ಜಾಗದಲ್ಲಿ make it fullness of the Holy Spirit. ಅದನ್ನು ನೀವು ಪವಿತ್ರಾತ್ಮನ ಸಂಪೂರ್ಣತೆ ಎಂಬುದಾಗಿ ಬದಲಾಯಿಸಿಕೊಳ್ಳಿ. Fullness of Christ. ಕ್ರಿಸ್ತನ ಸಂಪೂರ್ಣತೆಯು. We are moving from wilderness to the fullness of the Holy Spirit. ನಾವು ಅರಣ್ಯದಿಂದ ಪವಿತ್ರಾತ್ಮನ ಸಂಪೂರ್ಣತೆ ಕಡೆಗೆ ನಡೆಸಲ್ಪಡ್ತಾ We ಇದ್ದೇವೆ. are moving from wilderness to the fullness of Jesus Christ in our lives. ನಮ್ಮ ಜೀವನಗಳಲ್ಲಿ ಅರಣ್ಯದಿಂದ ಯೇಸು ಕ್ರಿಸ್ತನ ಸಂಪೂರ್ಣತೆಯೆಡೆಗೆ ನಡೀತಾ ಇದ್ದೇವೆ. How many of you believe Jesus is coming very soon? ಎಷ್ಟು ಜನ ನೀವು ನಂಬ್ತೀರಿ ಯೇಸು ಬಹಳ ಬೇಗನೆ ಬರ್ಲಿಕ್ಕಿದ್ದಾರೆ ಎಂದು? Amen. So ಆಮೆನ್. before his coming, ಅವರ ಬರೋಣಕ್ಕಿಂತಲೂ there ಮುಂಚಿತವಾಗಿ will be millions of people who will have the fullness of Jesus in them. ಲಕ್ಷಾಂತರ ಜನರು ಅವರಲ್ಲಿ ಯೇಸು ಕ್ರಿಸ್ತನ ಸಂಪೂರ್ಣತೆಯನ್ನು ಹೊಂದಿದವರಾಗಿರು. Fullness of the Holy Spirit. ಪವಿತ್ರಾತ್ಮನ ಸಂಪೂರ್ಣತೆ. In the past, ಈ ಗತಿಸಿ ಹೋದ ಕಾಲದಲ್ಲಿ one brother Dinakaran, ಒಬ್ಬ ಸಹೋದರ ದಿನಕರನ್ ಅವರು, one John Wesley, ಒಂದು ಜಾನ್ ವೆಸ್ಲಿ one ಅವರು, Charles Wesley, ಒಂದು ಚಾರ್ಲ್ಸ್ one ವೆಸ್ಲಿ, Charles Spurgeon, one S.R. Manohar. Okay. So one person here, one person there. ಒಂದು ವ್ಯಕ್ತಿ ಇಲ್ಲಿ, ಒಂದು
ವ್ಯಕ್ತಿಯಲ್ಲಿ. But in the last days, ಆದ್ರೆ ಅಂತ್ಯ ದಿನಗಳಲ್ಲಿ millions of Paul, ಲಕ್ಷಾಂತರ millions of ಪೌಲುಗಳಲ್ಲಿ, Peter, ಲಕ್ಷಾಂತರ millions ಪೇತ್ರಗಳು, of Brother Dinakaran, ಲಕ್ಷಾಂತರ ಸಹೋದರ full of ದಿನಕರಗಳು Holy Ghost. ಸಂಪೂರ್ಣವಾಗಿ ಪವಿತ್ರಾತ್ಮ ಭರಿತರಾಗಿ. Hallelujah. ಹಾಲೆಲೂಯಾ. So we have to move from wilderness to the fullness of the Holy Spirit. ಆದ್ರಿಂದ ನಾವು ಅರಣ್ಯದಿಂದ ಪವಿತ್ರಾತ್ಮನ ಸಂಪೂರ್ಣತೆಯೆಡೆಗೆ ಚಲಿಸಬೇಕು. Lift up your hand and say after me. ನಿಮ್ಮ ಕೈಗಳನ್ನೆತ್ತಿ ನನ್ನ ಜೊತೆಯಲ್ಲಿ ಹೇಳ್ರಿ. I am moving from the wilderness into the fullness of the Holy Spirit. I am moving into the fullness of Christ. ನಾನು ಅರಣ್ಯದಿಂದ ಪವಿತ್ರಾತ್ಮನ ಸಂಪೂರ್ಣತೆಗೆ ಚಲಿಸುತ್ತಿದ್ದೇನೆ. ನಾನು ಅರಣ್ಯದಿಂದ ಕ್ರಿಸ್ತನ ಸಂಪೂರ್ಣತೆಗೆ ಚಲಿಸುತ್ತಿದ್ದೇನೆ. And now clap hands and speak in tongues. ಈಗ ಕರಗಳನ್ನು ತಟ್ಟಿ ಅನ್ಯ ಭಾಷೆಗಳಲ್ಲಿ ಮಾತನಾಡಿರಿ. Roll asira sai. Go ahead. ಮಾತನಾಡ್ರಿ, Speak in ಮಾತನಾಡ್ರಿ. tongues. Oh, go ahead. Pray in tongues. ಅನ್ಯ ಭಾಷೆಗಳಲ್ಲಿ ಪ್ರಾರ್ಥಿಸಿರಿ. Thank you, Jesus. ನಿಮಗೆ ವಂದನೆ ಯೇಸುವೇ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Glory to God. Glory ದೇವರಿಗೆ to ಮಹಿಮೆ ಆಗಲಿ, ದೇವರಿಗೆ ಮಹಿಮೆ ಆಗಲಿ. What we will do, now and then we'll have little prayer time. ಈಗ ಆಗಿಂದ ಆಗ್ಲೇ ನಾವು ಸ್ವಲ್ಪ ಪ್ರಾರ್ಥನೆಯ ಸಮಯ ಕೂಡ And ಕಳೆಯುವಂತವರಾಗಿರೋ, now and then little praying in the spirit. ಮತ್ತು ಆಗಿಂದ ಹಾಗೆ ಸ್ವಲ್ಪ ಆತ್ಮದಲ್ಲಿ ಪ್ರಾರ್ಥಿಸುವಂತದ್ದು ಕೂಡ. So how many of you are moving from wilderness to the promised land? ಈಗ ಎಷ್ಟು ಜನ ನೀವು ಅರಣ್ಯದಿಂದ ವಾಗ್ದಾನ ದೇಶಕ್ಕೆ ಚಲಿಸ್ತಾ ಇದ್ದೀರಿ? Amen. ಆಮೇನ್. Answer me, what is the promised land? ಈಗ ನನಗೆ ಪ್ರತ್ಯುತ್ತರ ಕೊಡ್ರಿ. ವಾಗ್ದಾನ ದೇಶ ಅಂದ್ರೆ ಏನು? Fullness of the Holy Spirit. ಪವಿತ್ರಾತ್ಮನ ಸಂಪೂರ್ಣ. For what you are waiting all these years, ಈ ಎಲ್ಲಾ ವರ್ಷಗಳ ಕಾಲ ಯಾವುದಕ್ಕಾಗಿ ನೀವು ಕಾಯ್ತಾ that ಇದ್ದೀರಾ? fullness is coming. ಆ ಒಂದು ಸಂಪೂರ್ಣತೆ ಬರ್ತಾ ಇದೆ. God is taking you into that fullness. ದೇವರು ನಿಮ್ಮನ್ನ ಆ ಸಂಪೂರ್ಣತೆಗೆ ತೆಗೆದುಕೊಂಡು If ಹೋಗ್ತಾ I ಇದೆ. put this in other words, the same vision, ಇದೇ ಒಂದು ದರ್ಶನವನ್ನು ಬೇರೊಂದು ಮಾತುಗಳಲ್ಲಿ ಹೇಳಬೇಕಾದ್ರೆ, the book of Joshua is in action now. ಈಗ ಯೆಹೋಶುವನ ಪುಸ್ತಕ ಈಗ ಕಾರ್ಯರೂಪದಲ್ಲಿದೆ. Now time message is the book of Joshua. ಈಗಿನ ಸಮಯದ ಸಂದೇಶ ಅನ್ನುವಾಗ ಯೆಹೋಶುವನ ಗ್ರಂಥ. Read and reread Joshua. ಯೆಹೋಶುವನ ಗ್ರಂಥವನ್ನು ತಿರುಗಿ ತಿರುಗಿ ಓದ್ರಿ. This is the time book of Joshua is in function, work. ಮತ್ತು ಈ ಸಮಯದಲ್ಲಿಯೇ Moshe. ಯೆಹೋಶುವನ ಗ್ರಂಥ ಅದು ಕಾರ್ಯರೂಪದಲ್ಲಿದೆ. Amen. ಆಮೆನ್. Hallelujah. ಹಾಲೆಲೂಯಾ. Around 30 years back or so, 30 ವರ್ಷಗಳ ಹಿಂದೆ ಇರಬಹುದು. one day I was in the room praying. ನಾನು ನನ್ನ ಕೋಣೆಯಲ್ಲಿ ಪ್ರಾರ್ಥಿಸುತ್ತಿರುವಾಗ I decided I'll pray for 12 hours that day. ಆ ದಿವಸದಲ್ಲಿ 12 ಗಂಟೆಗಳ ಕಾಲ ಪ್ರಾರ್ಥಿಸಬೇಕಂತ ತೀರ್ಮಾನಿಸಿ. Those days I pray long hours. ಆ ಒಂದು ದಿನಗಳಲ್ಲಿ ಬಹಳ ದೀರ್ಘ ಸಮಯ ಪ್ರಾರ್ಥಿಸ್ತಾ ಇದ್ದೆ. So I prayed for 11 hours. 11 ಗಂಟೆಗಳ ಸಮಯ ನಾನು ಪ್ರಾರ್ಥಿಸಿದೆನು. Then I was tired. ಆಗ ನನಗೆ ಬಳಲಿ ಹೋಗಿದ್ದೇನೆ. God, one more hour. ನಾನು ಹೇಳಿದೆ, ಇನ್ನೊಂದು ಗಂಟೆ It's ಕರ್ತನೆ, very difficult. ಇದು ಬಹಳ ಕಷ್ಟವಾಗಿದೆ. So anyhow, I'll try my best. ಏನೇ ಆಗಲಿ ನಾನು ಸಾಧ್ಯವಾದಷ್ಟು I ಪ್ರಯತ್ನಿಸ್ತೇನೆ. had done that 12 hours prayer many times. ಅನೇಕ ಸಾರಿ ಈ ರೀತಿಯಾಗಿ 12 ಗಂಟೆಗಳ ಕಾಲ ಪ್ರಾರ್ಥನೆ ಸಮಯ ಕಳೆದಿದ್ದೇನೆ. But that day, after 11 hours, I was feeling I'm done. ಆದ್ರೆ ಆ ದಿವಸದಲ್ಲಿ ಮಾತ್ರ 11 ಗಂಟೆ ಆದ್ಮೇಲೆ ಆಗೋಗಿದೆ ಅನ್ನುವ ರೀತಿಯಲ್ಲಿ ನನಗೆ So ಅನಿಸಿದೆ. after 11 hours, I opened the room door. 11 ಗಂಟೆಗಳ ನಂತರ ಕೋಣೆಯ ಬಾಗಿಲು I ತೆಗೆದೆ. went outside on the terrace. ನಾನು ಹೊರಗಡೆ ಟೆರೆಸ್ ಮೇಲೆ ಹೋದೆ. Okay, walked a little, ಸ್ವಲ್ಪ ಆಚೀಚೆ ನಡೆದು refreshed myself, ನನ್ನನ್ನು ಚೈತನ್ಯಗೊಳಿಸಿಕೊಂಡು washed my face, ಮುಖವನ್ನು ತೊಳೆದುಕೊಂಡು then came back into the room, ತಿರುಗಿ ಕೋಣೆಯೊಳಗೆ ಬಂದಿದ್ದೇನೆ. closed the door. ಬಾಗಿಲನ್ನು ಮುಚ್ಚಿದೆ. So we'll see another 1 hour somehow. We'll see. We'll try. ಮತ್ತೆ ಏನೇ ಆಗ್ಲಿ ಇನ್ನೊಂದು ಗಂಟೆ ನಾವು ಪ್ರಯತ್ನಿಸೋಣ So ಅಂದ್ಕೊಂಡೆ. I sat there. ನಾನು ಅಲ್ಲಿ ಕೂತ್ಕೊಂಡೆ. I said, God, only you must help me another 1 hour. ನಾನು ಹೇಳಿದೆ, ದೇವರೇ ನೀನೇ ಸಹಾಯ ಮಾಡ್ಬೇಕು ಇನ್ನೊಂದು ಗಂಟೆ ಕಾಲ. Suddenly, God opened my spiritual eyes. ಪಕ್ಕನೆ ದೇವರು ನನ್ನ ಮನೋನೇತ್ರಗಳನ್ನು ತೆರೆದಿದ್ದಾರೆ. I saw Jesus coming and standing there. ಯೇಸು ಅಲ್ಲಿ ಬಂದು ನಿಂತಿರುವುದನ್ನು ನಾನು He ನೋಡಿದ್ದೇನೆ. stood there ಅವರಲ್ಲಿ ನಿಂತುಕೊಂಡ್ರು. and he began to speak to me. ಆತ ನನ್ನೊಂದಿಗೆ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು. Look at the humility of Jesus. ಯೇಸು ಕ್ರಿಸ್ತನ ದೀನತೆಯನ್ನು ನೋಡಿರಿ. I was sitting. ನಾನು ಕೂತ್ಕೊಂಡಿದ್ದೇನೆ, Jesus was standing. ಯೇಸು ನಿಂತ್ಕೊಂಡಿದ್ದಾನೆ. Afterwards only I came to know I was sitting. ನಂತರವೇ ನಾನು ಗ್ರಹಿಸಿಕೊಂಡಿದ್ದೆ ನಾನು ಕೂತಿದ್ದೇನೆ I ಎಂಬುದಾಗಿ. was shocked so much under that shock. ಆ ದೃಶ್ಯ ನಾನು ಬಹಳ ಚಕಿತಗೊಂಡೆ. I was looking at Jesus. ನಾನು ಯೇಸುವನ್ನು ನೋಡ್ತಾ And ಇದ್ದೆ. Jesus stood in front of me. ಯೇಸು ನನ್ನ ಮುಂದೆ And ನಿಂತುಕೊಂಡ. then Jesus told me,
ಮತ್ತು ಯೇಸು ನನಗೆ ಹೇಳಿದನು, Today I have come to tell you about India, ಇವತ್ತು ನಾನು ನಿನಗೆ ಈ ಭಾರತ ದೇಶವನ್ನು ಕುರಿತು ಹೇಳಲಿಕ್ಕೆ ಬಂದಿದ್ದೇನೆ. about every state of India. ಭಾರತ ದೇಶದ ಪ್ರತಿಯೊಂದು ರಾಜ್ಯವನ್ನು ಕುರಿತಾಗಿ. You said, oh, thank you, Lord. ನಾನು ಹೇಳಿದೆ, ನಿನಗೆ ವಂದನೆ ಕರ್ತನೆ. Then he said, ಆಮೇಲೆ ಆತನು ಹೇಳಿದನು, the state of Kerala ಕೇರಳ ರಾಜ್ಯ is the Abraham of India. ಭಾರತ ದೇಶದ ಅಬ್ರಹಾಂ ಆಗಿದೆ. It's like Abraham. ಅದು ಅಬ್ರಹಾಂ ಇದ್ದ Many ಹಾಗೆ. fatherly figures came from there. ಅಲ್ಲಿಂದ ಅನೇಕ ತಂದೆಯ ಸ್ಥಾನದಲ್ಲಿರುವಂತಹ ದೇವರ ಸೇವಕರು ಬಂದರು. Because of them, the word of God went everywhere. ಅವರ ನಿಮಿತ್ತವಾಗಿ ದೇವರ ವಾಕ್ಯ ಎಲ್ಲಾ ಕಡೆಗಳಲ್ಲಿ ಹೋಗಿದೆ. And then he said, Tamil Nadu ಆಮೇಲೆ ಅವ್ರು ಹೇಳಿದರು, ತಮಿಳುನಾಡು is the Moses of India. ಅದು ಭಾರತ ದೇಶದ ಮೋಶೆ ಎಂಬುದಾಗಿ. Great leaders have come up from Tamil Nadu. ತಮಿಳುನಾಡಿನಿಂದ ದೊಡ್ಡ ನಾಯಕರುಗಳು ಬಂದಿದ್ದಾರೆ. Thank you, Lord. ಈಗ ವಂದನೆ. Then he told me about Andhra Pradesh. ಆಮೇಲೆ ಆಂಧ್ರ ಪ್ರದೇಶ ಬಗ್ಗೆ ಹೇಳಿದರು. Andhra Pradesh is Joseph of India. ಆಂಧ್ರ ಪ್ರದೇಶ ಭಾರತ ದೇಶದ ಯೋಸೇಫನ್ ಎಂಬುದಾಗಿ. They will financially fund many ministries. Andhra people will help many ministries. ಆಂಧ್ರ ಜನರು ಅನೇಕ ದೇವರ ಸೇವಕರುಗಳಿಗೆ ಸೇವೆಗಳಿಗೆ ಆರ್ಥಿಕ ಸಹಾಯ ನೀಡಿದರು. Then he told about Punjab. ಆಮೇಲೆ ಪಂಜಾಬ್ ಅನ್ನು ಕುರಿತು ಹೇಳಿದನು. There will come a time, there will be revival in Punjab. ಆ ಒಂದು ಸಮಯ ಬರ್ತದಲ್ಲಿ ಒಂದು ಜೀವನವಾಗ್ತದೆ ಎಂಬುದಾಗಿ. Those days there was bloodshed, there was terrorism in Punjab. ಆ ಒಂದು ದಿನಗಳಲ್ಲಿ ಪಂಜಾಬ್ನಲ್ಲಿ ಬಹಳ ತೀವ್ರವಾದ ಹೆಚ್ಚಾಗಿ ರಕ್ತ ಸುರಿಸಲ್ಪಡ್ತಾ ಇತ್ತು. He said, after all this is over, one day my blood will work in Punjab. There will be revival in Punjab. We are seeing that now. ಮತ್ತು ಅವರು ಹೇಳಿದ್ರು, ಒಂದು ದಿನ ಇದೆಲ್ಲ ಮುಗಿದ ನಂತರ ನನ್ನ ರಕ್ತ ಕಾರ್ಯ ಮಾಡ್ತದೆ, ಈ ರಕ್ತ ಸುರಿಸಲ್ಪಡುವಿಕೆ ಮುಗಿದ ನಂತರ ಅಲ್ಲಿ So he told ಉಜ್ಜೀವನವಾಗುತ್ತದೆ. about different states. ಹೀಗೆ ಬೇರೆ ಬೇರೆ ರಾಜ್ಯಗಳನ್ನು ಕುರಿತು ಹೇಳಿದನು. And then he said, ಆಮೇಲೆ ಆತನು ಹೇಳಿದನು, Karnataka ಕರ್ನಾಟಕ will be the Joshua of India. ಅದು ಭಾರತ ದೇಶದ ಜಾಶುವ ಯೆಹೋಶುವ ಆಗಿರುತ್ತದೆ ಎಂಬುದಾಗಿ. And now is the time for the book of Joshua in action. ಮತ್ತು ಯೆಹೋಶುವನ ಗ್ರಂಥ ಕಾರ್ಯರೂಪದಲ್ಲಿರ್ಲಿಕ್ಕೆ ಕರ್ನಾಟಕಕ್ಕೆ ಈಗ ಅದು ಸಮಯವಾಗಿದೆ. Jesus spoke to me. ಯೇಸು ನನ್ನೊಂದಿಗೆ ಮಾತಾಡಿದನು. And when the whole vision was over, ಈ ದರ್ಶನ ಎಲ್ಲ ಮುಗಿದ I ನಂತರ looked at the watch. ನಾನು ವಾಚ್ It ನೋಡಿಕೊಳ್ಳುವಾಗ was 1 hour exactly. ಸರಿಯಾಗಿ 1 ಗಂಟೆ I ಆಯ್ತು. said, how will I pray for 1 more hour? ನಾನು ಅಂದ್ಕೊಂಡೆ, 1 ಗಂಟೆ ನಾನು ಹೇಗೆ ಪ್ರಾರ್ಥಿಸಲಿ ಎಂದು. But that hour Jesus came and spoke to me. ಆದರೆ ಆ ಸಮಯದಲ್ಲಿ ಯೇಸು ಬಂದು ಮಾತಾಡಿದನು. We are in that time now. ನಾವು ಈಗ ಅಂತ That ಸಮಯದಲ್ಲಿದ್ದೇವೆ. word for Punjab is being fulfilled now. ಈಗ ಪಂಜಾಬ್ಗಾಗಿರುವಂತಹ ಮಾತು, ಆ ವಾಕ್ಯ ಈಗ That ನೆರವೇರ್ತಾ ಇದೆ. word for Karnataka will be fulfilled now. ಅದೇ ರೀತಿಯಲ್ಲಿ ಕರ್ನಾಟಕಕ್ಕಾಗಿರುವಂತಹ ಆ ಮಾತು ಈಗ ನೆರವೇರುವಂತದ್ದಾಗಿದೆ. God will raise up many Joshuas ಮತ್ತು ದೇವರು ಅನೇಕ ಯೆಹೋಶುವಗಳನ್ನು ಎಬ್ಬಿಸ್ತಾರೆ. who will possess the promise, ವಾಗ್ದಾನವನ್ನು ಸ್ವಾಧೀನ ಮಾಡಿಕೊಳ್ಳು, possess the fullness, ಸಂಪೂರ್ಣತೆಯನ್ನು ಸ್ವಾಧೀನ will ಮಾಡಿಕೊಳ್ಳು lead many into the fullness of God. ಮತ್ತು ಅನೇಕರನ್ನು ದೇವರ ಸಂಪೂರ್ಣತೆಗೆ So ನಡೆಸುವಂತವರಾಗಿರುತ್ತಾರೆ. let us see 3-4 things 3-4 ಸಂಗತಿ ನಾವು ನೋಡಿಕೊಳ್ಳೋಣ about Joshua, ಯೆಹೋಶುವನನ್ನು ಕುರಿತಾಗಿ. then we will close. ಆಮೇಲೆ ನಾವು ಮುಗಿಸಿಕೊಳ್ಳೋಣ. The first thing, ಮೊದಲನೇದಾಗಿ God told Joshua ದೇವರು ಯೆಹೋಶುವನಿಗೆ in the ಹೇಳಿದನು. first verse, ಮೊದಲನೇ ಮಾತು, he said, now. ಈಗ ಈಗ, I like that word, now. ಈಗ ಈಗ Everybody say now. ಎಲ್ಲರೂ ಹೇಳ್ರಿ, It is now time. ಇದು ಈಗಿನ ಸಮಯ. Moses, my servant, is dead. ನನ್ನ ಸೇವಕನಾದ ಮೋಶೆಯು ಸತ್ತು ಹೋದನು. You rise up. You rise up. ನೀನು ಎದ್ದೇಳು, Take these people into the promised land. ನೀನಿದ್ದಿ ಜನರನ್ನು ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗು. Moses, my servant, is dead. ನನ್ನ ಸೇವಕನಾದ ಮೋಶೆಯು ಸತ್ತು ಹೋದನು. Change of leadership. ಒಂದು ನಾಯಕತ್ವದ ಬದಲಾವಣೆ, Change of calling. ಒಂದು ಕರೆಯುವಿಕೆ ಬದಲಾವಣೆ, Change of strategy. ಒಂದು ಪ್ರಣಾಳಿಕೆಯ ಬದಲಾವಣೆ, Change of mission. ಒಂದು ಸೇವಾಭಾರದ ಬದಲಾವಣೆ, Next phase of ministry. ಮುಂದಿನ ಸೇವೆಯ ಹಂತ. Old leadership going. ಹಳೆಯ ನಾಯಕತ್ವ ಹೋಗ್ತಾ ಇದೆ, New leadership coming. ನೂತನ ನಾಯಕತ್ವ ಬರ್ತಾ ಇದೆ. Amen. ಆಮೆನ್. This word is for you. ಈ ಒಂದು ಮಾತು, ವಾಕ್ಯ, ವಾಗ್ದಾನ ನಿಮಗಾಗಿ. I have heard many people preach this verse. ಈ ಒಂದು ವಚನ ಅನೇಕ ಜನ ಪ್ರಸಂಗಿಸುವುದನ್ನು ನಾನು ಕೇಳಿದ್ದೇನೆ. When an old servant of God dies, Billy Graham went to be with the Lord. Now you rise up. ಒಂದು ಹಿರಿಯ ಸೇವಕರು ಮರಣ ಹೊಂದಿದ ನಂತರ, ಅಂದ್ರೆ ಬಿಲಿ ಗ್ರಹಾಂ ಅವರು ಸತ್ತೋದ್ರು, ಈಗ ನೀನು ಎದ್ದೇಳು ಎಂಬುದಾಗಿ. Brother Dinakaran went to the Lord. Now you rise up. ಸಹೋದರ ದಿನಕರನ್ ಅವರು ಕರ್ತನ ಬಳಿಗೆ ಹೋಗಿದ್ದಾರೆ, ಈಗ ನೀನು ಎದ್ದೇಳು. Now this man of God is telling this verse is for you. ಆದರೆ ಈಗ ಈ ದೇವರ ಸೇವಕ ಹೇಳ್ತಾ ಇದ್ದಾನೆ, ಈ ವಚನ ನಿಮಗಾಗಿ ಎಂದು. Brother, what is going to happen? ಈಗ ಬ್ರದರಿಗೆ ಏನಾಗಲಿಕ್ಕಿದೆ? Am I going to retire or am I going to go up? ನಾನು ನಿವೃತ್ತಿಗೊಳ್ತೀನ ಅಥವಾ ಮೇಲೆ ಹೋಗ್ತೀನಾ? Is God going to
take young people in the ministry. ಈಗ ದೇವರು ಯವನಸ್ಥರನ್ನ ಸೇವೆಯಲ್ಲಿ ಎಬ್ಬಿಸ್ತಾನೋ. My time is over. ನನ್ನ ಸಮಯ ಮುಗಿದಿದೆ. You said change of leadership, ನಾಯಕತ್ವದ ಬದಲಾವಣೆ, change of calling, ಕರೆಯುವಿಕೆ change ಬದಲಾವಣೆ, of anointing. ಅಭಿಷೇಕದ ಬದಲಾವಣೆ, Everything change. ಎಲ್ಲವೂ ಬದಲಾಗ್ತದೆ. What is going to happen? ಏನಾಗ್ಲಿಕ್ಕಿದೆ? You are telling this message is for us. ಮತ್ತು ನೀವು ಹೇಳ್ತಾ ಇದ್ರಿ ಈ ಸಂದೇಶ ನಮಗಾಗಿ And you are ಎಂಬುದಾಗಿ. starting with Moses, my servant is dead. ನಾವು ಮತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ, ಈಗ ನನ್ನ ದಾಸನಾದ ಮೋಶೆಯು ಸತ್ತು ಹೋದನೆಂದು. No, you rise up. ನೀವೆದ್ದು ಹೇಳಿ, What is the revelation? ಇದರಲ್ಲಿರುವಂತ ಪ್ರಕಟಣೆ ಏನು? What is the message? ಸಂದೇಶ ಏನು? Please listen to this. This is Holy Spirit speaking. ಇದು ಪವಿತ್ರ ಆತ್ಮ ನಿಮ್ಮೊಂದಿಗೆ ಮಾತನಾಡ್ತಿರೋದ್ರಿಂದ ದಯವಿಟ್ಟು ಜಾಗೃತಿಯಿಂದ ಕೇಳಿಸಿಕೊಳ್ಳಿ. After all these years and years of struggle, ಈ ಎಲ್ಲ ವರ್ಷಗಳ ಪ್ರಯಾಸದ ನಂತರ your old man, your old nature is dead. ನಿನ್ನ ಹಳೆಯ ಮನುಷ್ಯ, ಹಳೆಯ ಸ್ವಭಾವ ಸಾಯ್ತಾ ಇದೆ. Now the new person from inside you, created in the image of God, is rising. ಈಗ ನಿನ್ನ ಅಂತರಂಗದೊಳಗಿಂದ ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟ ನೂತನ ವ್ಯಕ್ತಿ ಎದ್ದು ಹೇಳ್ತಾ ಇದ್ದಾನೆ. Old Manohar is dead. ಹಳೆಯ ಮನೋಹರ್ ಸತ್ತು ಹೋದನು. New Manohar is rising. ಹೊಸ ಮನೋಹರ್ ಎದ್ದು Old ಹೇಳ್ತಾ brother ಇದ್ದಾನೆ. Satish is dead. ಹಳೆಯ ಸಹೋದರ ಸತೀಶ್ ಸತ್ತು ಹೋದನು. Old brother Joel is gone. ಹಳೆಯ ಸಹೋದರ ಜೋಯಲ್ ಸತ್ತು Old ಹೋದನು. brother Mohandas is gone. ಹಳೆಯ ಬ್ರದರ್ ಮೋಹನ್ ದಾಸ್ Old ಸತ್ತು ಹೋದನು. Samuel Varghese is gone. ಹಳೆಯ ಸಾಮ್ಯುಯೇಲ್ ವರ್ಗೀಸ್ ಹೋದನು. New Samuel Varghese is rising. ಒಂದು ನೂತನ ಸಾಮ್ಯುಯೇಲ್ In the ವರ್ಗೀಸ್ power of the ಎದ್ದೇಳ್ತಾನೆ. Holy Spirit. ಪವಿತ್ರಾತ್ಮನ In the fullness ಬಲದಿಂದ, of the Holy Spirit. ಪವಿತ್ರಾತ್ಮನ Old is ಸಂಪೂರ್ಣತೆಯೊಂದಿಗೆ going. ಹಳೆಯದು ಹೋಗ್ತಾ Our ಇದೆ. old man is crucified with Christ. ಆ ಹಳೆಯ ಮನುಷ್ಯನ ಕ್ರಿಸ್ತನೊಂದಿಗೆ ಕ್ರೂಜೆಗೆ Nevertheless, ಹಾಕಲ್ಪಟ್ಟ. I live, yet not I. ಇನ್ನು ಜೀವಿಸುವವನು ನಾನಲ್ಲ, But Christ lives in me. ಕ್ರಿಸ್ತನು ನನ್ನಲ್ಲಿ The ಜೀವಿಸುತ್ತಿದ್ದ. old person is going. ಹಳೆಯ ವ್ಯಕ್ತಿ ಹೋಗ್ತಾ ಇದ್ದಾನೆ. This old person troubled us a lot. ಈ ಹಳೆಯ ವ್ಯಕ್ತಿ ಬಹಳ ತೊಂದರೆ ಗುರಿಪಡಿಸಿದ. Because of this old nature only, we were in the wilderness. ಈ ಹಳೆಯ ಸ್ವಭಾವದಿಂದಲೇ ನಾವು ಅರಣ್ಯದಲ್ಲಿದ್ದೆವು. Oh, we struggled so much. ಬಹಳ ಹೋರಾಟ ಅನುಭವಿಸಿದೆ. Brother, now time has come. ಆದ್ರೆ ಸಹೋದರರೇ, ಈಗ ಸಮಯ That ಬಂದಿದೆ. old is going to go. ಆ ಹಳೆಯದು ಹೋಗಲಿಕ್ಕಿದೆ. It's going. ಅದು ಹೋಗ್ತಾ ಇದೆ, The ಅವನು ಹೋಗ್ತಾ new ಇದೆ. is coming. ನೂತನವಾದದ್ದು ಬರ್ತಾ That ಇದೆ. Joshua on the inside of you is rising. ನಿನ್ನ ಅಂತರಂಗದಲ್ಲಿ ಯೆಹೋಶುವ ಎದ್ದೇಳ್ತಾ ಇದ್ದಾನೆ. Somebody shout hallelujah. ಯಾರಾದರೂ ಕೂಗ್ರಿ ಹಾಲೆಲೂಯಾ, Hallelujah. ಹಾಲೆಲೂಯಾ. We are fed up of this old nature. ಈ ಹಳೆಯ ಸ್ವಭಾವದಿಂದ ನಮಗೆ ಸಾಕಾಗಿ ಹೋಗಿದೆ. It took really a long time for this old person to die. ಈ ಹಳೆಯ ಮನುಷ್ಯನ ಸಾಯಲಿಕ್ಕೆ ಬಹಳ ದೀರ್ಘ ಕಾಲ He ಬೇಕಾಯಿತು. will die once and he'll keep dying daily. ಅವನು ಒಂದು ಸಾರಿ ಸತ್ತು ದಿನಾಲೂ ಸಾಯ್ತಲೂ ಇರ್ತಾನೆ. Amen. ಆಮೇನ್. Joshua will rise up. ಯೆಹೋಶುವನೇ The ಎದ್ದೇಳ್ತಾನೆ. one who is recreated in the image of Jesus will rise up. ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ಪುನಃ ಸೃಷ್ಟಿಸಲ್ಪಟ್ಟಿರುವಂತ ವ್ಯಕ್ತಿ ಎದ್ದೇಳ್ತಾನೆ. New leader from inside you will rise up. ನಿನ್ನ ಅಂತರಂಗದೊಳಗಿಂದ ನೂತನ ನಾಯಕನೇ ಎದ್ದೇಳ್ತಾನೆ. Old leader is dying. ಹಳೆಯ ನಾಯಕನು ಸಾಯ್ತಾ Old ಇದ್ದಾನೆ. leadership is going. ಹಳೆಯ ನಾಯಕತ್ವ ಹೋಗ್ತಾ ಇದೆ. Fresh new leader will rise up from inside you. ಮತ್ತು ನಿನ್ನ ಅಂತರಂಗದೊಳಗಿಂದ ನೂತನ ಹೊಸ ನಾಯಕನೇ ಎದ್ದೇಳ್ತಾನೆ. Who is in the image of Jesus Christ. ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿರುವ The ಆತನು, fullness of the Holy Spirit. ಪವಿತ್ರಾತ್ಮನ ಸಂಪೂರ್ಣತೆ, To take the promised land. ವಾಗ್ದಾನ ದೇಶ ತೆಗೆದುಕೊಳ್ಳಿಕ್ಕೆ, Take people into the promised land. ಜನರನ್ನು ವಾಗ್ದಾನ ದೇಶಕ್ಕೆ ತೆಗೆದುಕೊಂಡು ಹೋಗಲು How much we have struggled with our old life. ನಮ್ಮ ಹಳೆಯ ಜೀವನದಿಂದ ನಾವು ಎಷ್ಟು ಹೋರಾಟ ಅನುಭವಿಸಿದ್ದೇವೆ. Old way of thinking. ಹಳೆಯ ರೀತಿಯ ಯೋಚನೆಯ How much ಶೈಲಿ, we have struggled. ಎಷ್ಟು ಹೋರಾಟ ಅನುಭವಿಸಿದ್ದೇವೆ. It's over. ಅದೀಗ ಮುಗಿದದೆ. God is bringing the new person out of you. ಮತ್ತು ದೇವರು ನೂತನ ವ್ಯಕ್ತಿಯ ನಿಮ್ಮಿಂದ ಹೊರಗೆ New ಬರ್ತಾ person is coming. ನೂತನ ವ್ಯಕ್ತಿ ಬರ್ತಾ ಇದ್ದಾನೆ. To be so pure after righteousness and true holiness. ಅದು ನೀತಿಯಿಂದಲೂ ಮತ್ತು ನಿಜವಾದ ಪರಿಶುದ್ಧತೆಯಿಂದಲೂ ಕೂಡಿರುವಂತದ್ದಾಗಿ ಬಹಳ You ಪವಿತ್ರವಾಗಿರುವಂತದ್ದಾಗಿರುತ್ತದೆ. will take the people into the fullness of the Holy Spirit. ಮತ್ತು ಆ ವ್ಯಕ್ತಿಯು ಜನರನ್ನು ಪವಿತ್ರಾತ್ಮನ ಸಂಪೂರ್ಣತೆಗೆ ತೆಗೆದುಕೊಂಡು ಹೋಗ್ತಾನೆ. Come on, clap your hands and speak in tongues again. ತಿರುಗಿ ಇನ್ನೊಂದು ಸಾರಿ ಕರಗಳನ್ನು ತಟ್ಟಿ ಅನ್ಯ ಭಾಷೆಗಳಲ್ಲಿ Go ಮಾತನಾಡಿ ahead, praise Him, praise Him. ಆತನನ್ನು ಸ್ತುತಿಸಿರಿ, ಸ್ತುತಿಸಿರಿ. Thank you, Jesus. Thank you, Jesus. ನಿನಗೆ Thank you. ವಂದನೆ ಯೇಸುವೆ, ವಂದನೆ ಯೇಸುವೆ. Thank you. Can we take 1 minute at this time to pray deep prayer? ಒಂದು ಆಳವಾದ ಪ್ರಾರ್ಥನೆ ಮಾಡ್ಲಿಕ್ಕೋಸ್ಕರ ನಾವು 1 ನಿಮಿಷ ತೆಗೆದುಕೊಳ್ಳೋಣವೇ? When I pray deep prayer, is not just simply sitting and praying. ಈಗ ಒಂದು ಆಳವಾದ ಪ್ರಾರ್ಥನೆ ಅಂತ ಹೇಳುವಾಗ ಸುಮ್ಮನೆ ಕೂತ್ಕೊಂಡು ಪ್ರಾರ್ಥಿಸುವುದಲ್ಲ. From deep within crying, ನಮ್ಮ ಅಂತರಂಗದೊಳಗಿಂದ ಆ ಕೂಗು ಬರಬೇಕು. God, let this old nature go away. ದೇವರೇ, ಈ ಹಳೆಯ ಸ್ವಭಾವ ಹೋಗಲಿ, Let this new nature rise. ಈ ಒಂದು ನೂತನ ಸ್ವಭಾವ ಎದ್ದೇಳಲಿ. Joshua, ಯೆಹೋಶುವನ ಹಾಗೆ. amen. Start Amen. asking God. ಈಗ ದೇವರೊಂದಿಗೆ ಮಾತಾಡಲಿಕ್ಕೆ ಪ್ರಾರಂಭಿಸಿರಿ. Thank you. ನಿನಗೆ ವಂದನೆ ಕರ್ತನೆ. Talk to God. ದೇವರೊಂದಿಗೆ ಮಾತಾಡ್ರಿ. Lord, I need your grace. ಕರ್ತನೆ, ನಿನ್ನ ಕೃಪೆ ನನಗೆ ಬೇಕು. I am fed up. ನನಗೆ ಸಾಕಾಗಿದೆ. My old way of thinking, my old way of
talking, everything has to go, Lord. ನನ್ನ ಹಳೆಯ ರೀತಿಯ ಯೋಚನೆ ಶೈಲಿಯು ಹಳೆಯ ರೀತಿಯಲ್ಲಿ ಮಾತನಾಡುವಂಥದ್ದೆಲ್ಲವೂ ಹೋಗಬೇಕು. Everything has to go, God. ಎಲ್ಲವೂ ಹೋಗಿಬಿಡಬೇಕು. Have mercy on me, Lord. ನನ್ನ ಮೇಲೆ ನಿನ್ನ ಕರುಣೆ ಇರಲಿ ದೇವರೇ. Lord, have mercy on me. ಕರ್ತನೇ, ನನ್ನ ಮೇಲೆ ನಿನ್ನ ಕರುಣೆ ಇರಲಿ. Please, please. ದಯವಿಟ್ಟು Set me free, God. Set ನನ್ನನ್ನು ಬಿಡುಗಡೆ ಮಾಡು ಕರ್ತನೇ. My servant Moses is dead. ನನ್ನ ದಾಸನಾದ ಮೋಶೆಯು ಸತ್ತು Now ಹೋದನು. you rise up. ಈಗ ನೀನು ಎದ್ದೇಳು. Yes, my old nature is dead. ಈಗ ನನ್ನ ಹಳೆಯ ಸ್ವಭಾವ ಸತ್ತು ಹೋಗಿದೆ. Now I will rise up, Lord. ಈಗ ನಾನು ಎದ್ದೇಳ್ತೇನೆ In ಕರ್ತನೆ. Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Please listen. ದಯವಿಟ್ಟು ಕೇಳಿರಿ. To every servant of God in the Bible went through this experience. ಪ್ರತಿಯೊಬ್ಬ ದೇವರ ಸೇವಕರು ಸತ್ಯವೇದದಲ್ಲಿ ಈ ಅನುಭವ ಅದು ಹೋಗಿದ್ದಾರೆ. There has to be death of self. ಒಂದು ಸ್ಥಳದಲ್ಲೇ ಆ ಒಂದು ನಾನು ಎನ್ನುವಂಥದಕ್ಕೆ ಮರಣ ಆಗಬೇಕು. There has to be death of self. ಆ ಸ್ವಾರ್ಥದ ಮರಣವಾಗಬೇಕು. There has to be death of old nature, old person. ಹಳೆಯ ವ್ಯಕ್ತಿಯ ಹಳೆಯ ಸ್ವಭಾವಕ್ಕೆ ಮರಣ ಆಗಲೇಬೇಕು. Till you experience that, you will never get your spiritual breakthrough. ಮತ್ತು ನೀವು ಅದನ್ನು ಅನುಭವಿಸುವವರೆಗೂ ಕೂಡ ನಿಮ್ಮ ಆತ್ಮಿಕ ಜಯ ನಿಮಗೆ ಸಿಗುವುದಿಲ್ಲ. You know, one day, ಒಂದು ದಿನ one person's birthday was there. ಒಂದು ವ್ಯಕ್ತಿಯ ಜನ್ಮದಿನ ಇತ್ತು. So he went to the great saint of God. ಒಬ್ಬ ಹಿರಿಯ ಸೇವಕರ ಹತ್ರ ಅವರು ಹೋದರು. And he said, please pray for me. ಅವ್ರು ಹೇಳಿದರು, ದಯವಿಟ್ಟು ನನಗಾಗಿ ಪ್ರಾರ್ಥಿಸಿ. This man said, what do you want me to pray for you? ಅವ್ರು ಕೇಳಿದ್ದಾರೆ, ನಾನು ನಿಮಗಾಗಿ ಏನನ್ನು ಪ್ರಾರ್ಥಿಸಲಿ? And this person said, on my birthday I want birthday gift, special gift. ಈ ನನ್ನ ಜನ್ಮದಿನದಂದು ನನಗೆ ವಿಶೇಷವಾದ ಬಹುಮಾನ ಬೇಕು. What is that gift you want? ಯಾವ ಬಹುಮಾನ ನಿನಗೆ ಬೇಕು? I want death for myself. ನನ್ನ ಸ್ವಾರ್ಥಕ್ಕೆ ನನಗೆ ಮರಣ ಬೇಕು. You know what I'm talking about. ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಏನ್ If there ಮಾತನಾಡ್ತೇನೆ? is something you want God to do for you in his favor, ask God to give you death for that self life. ನಿಮ್ಮ ಒಂದು ಜೀವನದಲ್ಲಿ ದೇವರಿಂದ ಏನಾದರೂ ಕೂಡ ಒಂದು ಅನುಗ್ರಹ ದಯೆ ಬೇಕು ಅಂದ್ರೆ ಆ ಸ್ವಾರ್ಥ ಜೀವನಕ್ಕೆ ಮರಣ ಉಂಟಾಗಲಿ ಎಂಬುದಾಗಿ ದೇವರನ್ನು ಕೇಳಿಕೊಳ್ಳಿರಿ. Give me death to self, O Lord. ಆ ಸ್ವಾರ್ಥಕ್ಕೆ ನಾನು ಎನ್ನುವಂಥದಕ್ಕೆ ಮರಣವಾಗಲಿ ದೇವರೇ. Isaiah was a great prophet of God. ಯೆಶಾಯನೊಂದು ದೊಡ್ಡ ದೇವರ ಪ್ರವಾದಿಯಾಗಿದ್ದನು. Used by God mightily in prophesying to nations. ಜನಾಂಗಗಳಿಗೆ ಪ್ರವಾದಿಸಲಿಕ್ಕೋಸ್ಕರ ದೇವರಿಂದ ಬಲವಾಗಿ ಉಪಯೋಗಿಸಲ್ಪಟ್ಟನು. One day he saw the glory of God. ಆದ್ರೆ ಒಂದು ದಿನ ಆತನು ದೇವರ ಮಹಿಮೆ When ನೋಡಿದನು. he saw the glory of God, the true self in him was exposed. ಆತನು ದೇವರ ಮಹಿಮೆ ನೋಡಿದಾಗ ಆತನ ಒಳಗಡೆ ಇರುವಂತಹ ಸ್ವಾರ್ಥ ಅದು I ಬಹಿರಂಗವಾಯಿತು. am a man with unclean lips. ನಾನು ಅಶುದ್ಧವಾದ ತುಟಿಗಳುಳ್ಳವನು. Well, in the midst of people with unclean. ಅಶುದ್ಧ ಜನರ ತುಟಿಗಳುಳ್ಳಂತ ಜನರ ಮಧ್ಯದಲ್ಲಿ ನಾನು ವಾಸಿಸ್ತೇನೆ. All these days he is prophesying. ಈ ಎಲ್ಲ ದಿನಗಳು ಆತನು ಪ್ರವಾದಿಸುತ್ತಿದ್ದನು. Now how he is saying unclean lips? ಆದ್ರೆ ಈಗ ಹೊಲಸು ತುಟಿಯುಳ್ಳವನೆಂಬುದಾಗಿ ಹೇಗೆ ಆತನು ಹೇಳ್ತಾನೆ? Prophet saying unclean lips. ಒಂದು ಪ್ರವಾದಿ ಹೇಳ್ತಾ ಇದ್ದಾನೆ ಅಶುದ್ಧವಾದ ತುಟಿಗಳು. Please listen. ದಯವಿಟ್ಟು ಕೇಳಿ. Any lips that don't speak the will of God are unclean lips. ಯಾವುದೇ ತುಟಿಗಳು ದೇವರ ಚಿತ್ತ ಮಾತನಾಡದೇ ಇರುವಂತದ್ದಾದ್ರೆ ಅದು ಅಪವಿತ್ರ ತುಟಿಗಳೇ. I'll say that again. ತಿರುಗಿ ನಾನು ಹೇಳ್ತೇನೆ, Any lips ಯಾವುದೇ ತುಟಿಗಳು that don't speak the will of God, speak anything else, are unclean lips. ದೇವರ ಚಿತ್ತವನ್ನು ಮಾತನಾಡದೆ ಬೇರೆ ಯಾವುದೇ ಮಾತನಾಡಿದರೂ ಕೂಡ ಅವು ಅಪವಿತ್ರವಾದ ತುಟಿಗಳೇ. How many times in the church we stand and speak rubbish? ಎಷ್ಟು ಸಾರಿ ನಾವು ಸಭೆಯಲ್ಲಿ ನಿಂತುಕೊಂಡು ಮೂರ್ಖತನ ಮಾತನಾಡುತ್ತೇವೆ. We waste people's time, we waste our time also. ನಾವು ಜನರ ಸಮಯ ಹಾಳು ಮಾಡ್ತೇವೆ, ನಮ್ಮ ಸಮಯವನ್ನು ಹಾಳು ಮಾಡ್ತೇವೆ. You know what is the sign, one of the most important sign that a person is full of Holy Spirit? ಒಂದು ವ್ಯಕ್ತಿಯು ಸಂಪೂರ್ಣವಾಗಿ ಪವಿತ್ರಾತ್ಮ ಭರಿತನಾಗಿದ್ದಾನೆ ಅನ್ನೋದಕ್ಕೆ ಒಂದು ಸೂಚನೆ ಏನು ಗೊತ್ತಾ? Has come into the fullness of God. ದೇವರ ಸಂಪೂರ್ಣತೆಯೊಳಗೆ ಬಂದಿದ್ದಾನೆ. The sign is the proper use of his tongue. ಆ ಒಂದು ಸೂಚನೆ ಏನಂದ್ರೆ ಆತನು ತನ್ನ ನಾಲಿಗೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವವನು. Therefore on the day of Pentecost the Holy Ghost fire came in the shape of tongue and God took over this tongue. ಪಂಚಾಶತಮ ದಿವಸದಲ್ಲಿ ಅದರಿಂದಲೇ ಪವಿತ್ರಾತ್ಮನು ಬೆಂಕಿಯ ನಾಲಿಗೆಗಳ ರೂಪದಲ್ಲಿ ಬಂದು ಈ ಶಾರೀರಿಕ ನಾಲಿಗೆಯನ್ನು ವಶಪಡಿಸಿಕೊಂಡಿತ್ತು. He who tames his tongue is a perfect man, the Bible says. ನಾಲಿಗೆಯನ್ನು ಹತೋಟಿಯಲ್ಲಿ ಇಡುವಂತವನು ಪರಿಪೂರ್ಣ ಮನುಷ್ಯನೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. Pastors, preachers, train yourself. ಪ್ರಸಂಗಿಗಳೇ, ಸಭಾಪಾಲಕರೇ, ನಿಮ್ಮನ್ನು ತರಬೇತಿಗೊಳಿಸಿಕೊಳ್ಳಿ. When you stand and speak, there'll be no
vain repetition. ನೀವು ನಿಂತು ಮಾತನಾಡುವಾಗ ಸಂಗತಿಗಳನ್ನು ವ್ಯರ್ಥವಾಗಿ ಹೇಳಿದಂಥದ್ದನ್ನೇ ಹೇಳುವಂಥದ್ದಲ್ಲ. When you stand and speak, there will be no waste words in your talking. ನೀವು ನಿಂತು ಮಾತನಾಡುವಾಗ ನಿಮ್ಮ ಮಾತಿನಲ್ಲಿ ಸಂಭಾಷಣೆಯಲ್ಲಿ ವ್ಯರ್ಥ ಮಾತುಗಳಿರುವುದಿಲ್ಲ. I hear some pastors, some preachers. ಕೆಲವು ಪ್ರಸಂಗಿಗಳ ಸಭಾಪಾಲಕರನ್ನು ನಾನು ಕೇಳ್ತೇನೆ. Their whole message will be 15 minutes, but they'll talk for 1 hour. ಅವರ ಸಂದೇಶವೆಲ್ಲ ಕೇವಲ 15 ನಿಮಿಷ ಇರ್ತದೆ, ಆದ್ರೆ 1 ಗಂಟೆ ಅವರು ಮಾತನಾಡ್ತಾರೆ. I say there, this man could have told everything in 15 minutes. Why he has to prolong like this, waste his time and my time? ನನಗನ್ನಿಸ್ತದೆ ಈತನ ಎಲ್ಲವನ್ನು 15 ನಿಮಿಷದಲ್ಲಿ ಹೇಳಿ ಮುಗಿಸಬಹುದಾಗಿತ್ತು, ಆದರೂ ಕೂಡ ಯಾಕೆ ಆತನ ನನ್ನ ಸಮಯ ಆತನ ಸಮಯ ಹಾಳು ಮಾಡಿದಾನೆ? What he told last Sunday, same thing he's telling this Sunday, next Sunday also same thing. ಕಳೆದ ಭಾನುವಾರ ಏನು ಹೇಳಿದನೋ ಅದನ್ನ ಈ ಭಾನುವಾರ, ಮುಂದಿನ ಭಾನುವಾರ ಅದನ್ನೇ ಹೇಳ್ತಾ ಇರ್ತಾನೆ. So I changed myself. ನನ್ನನ್ನು ನಾನು ಬದಲಾಯಿಸಿಕೊಂಡಿದ್ದೇನೆ. I would spend 25 hours in preparing 45 minutes message. ಒಂದು 45 ನಿಮಿಷದ ಸಂದೇಶ ಸಿದ್ಧಪಡಿಸಲಿಕ್ಕೆ 25 ಗಂಟೆಗಳ ಕಾಲ ಸಮಯ ಕಳೀತಾ So ಇದ್ದೇನೆ. that there'll be no waste words. ಅದರಿಂದ ವ್ಯರ್ಥವಾದ ಮಾತುಗಳು ಇಲ್ಲದೆ So that ಇರಲಿಕ್ಕೋಸ್ಕರ there'll be no repetition. What I have already told, they have heard it. I'll not tell that again. ನಾನು ಹೇಳಿದಂತನ್ನೇ ತಿರುಗಿ ಹೇಳುವಂತ ಅಗತ್ಯವಿಲ್ಲದೆ ಇರುವ ಹಾಗೆ ಮಾಡಿಕೊಳ್ಳಿಕ್ಕೆ. So if we need the burning coal from heaven's altar to touch our lips, it is now. ಈಗ ಪರಲೋಕದ ಯಜ್ಞವೇದಿಯಿಂದ ಒಂದು ಬೆಂಕಿಯ ಕೆಂಡ ಬಂದು ನಮ್ಮನ್ನು ಮುಟ್ಟಬೇಕಾದ ಸಮಯ ಇರುವುದಾದ್ರೆ ಅದು ಈಗ. Because we are people with unclean lips, we talk all rubbish. ಯಾಕಂದ್ರೆ ನಾವು ಅಶುದ್ಧವಾದ ತುಟಿಗಳುಳ್ಳವರಾಗಿ ಎಲ್ಲ ಸಮಯಗಳಲ್ಲಿ ಮೂರ್ಖತ್ವವನ್ನು ಮಾತನಾಡ್ತಾ ಇದ್ದೇವೆ. Lord, have mercy on me, Lord. ದೇವರೇ ನನ್ನ ಮೇಲೆ ಕರುಣೆ ಇರಲಿ. Let me die for self, oh God. ನಾನು ಸ್ವಾರ್ಥದ ವಿಷಯದಲ್ಲಿ ಸಾಯಬೇಕು. Remove waste words from me, God. ದೇವರೇ ನನ್ನಿಂದ ವ್ಯರ್ಥ ಮಾತುಗಳನ್ನು ತೆಗೆದು Not ಬಿಡು. only touch my lips with your burning coal from heaven's altar, ಪರಲೋಕದ ಯಜ್ಞವೇದಿಯಿಂದ ಉರಿಯುವಂತ ಕೆಂಡಗಳಿಂದ ನನ್ನ ತುಟಿಗಳನ್ನು ಮುಟ್ಟುವುದಷ್ಟೇ ಅಲ್ಲ, touch my mind, touch my eyes, touch my body, touch my heart. God, let your heavenly fire touch me. ನನ್ನ ಮನಸ್ಸನ್ನು, ನನ್ನ ಕಣ್ಣುಗಳನ್ನು, ನನ್ನ ದೇಹವನ್ನು ಕೂಡ ದೇವರೇ ನಿನ್ನ ಪರಲೋಕದ ಬೆಂಕಿಯು ನನ್ನನ್ನು ಮುಟ್ಟಲಿ. So that everything of the old will go. ಅದರಿಂದ ಹಳೆಯದು ಎನ್ನುವಂಥದ್ದು ಎಲ್ಲವೂ ಹೋಗಿಬಿಡುವ ಹಾಗೆ. Altar means cross. ಮತ್ತು Sacrifice. ಯಜ್ಞವೇದಿ ಅಂತ ಹೇಳುವಾಗ ಅದು ಶಿಲುಬೆ, ಯಜ್ಞವನ್ನು ಅರ್ಪಿಸುವಂತ ಸ್ಥಳ. So in the heaven, altar means it represents the crucified Christ. ಆ ಪರಲೋಕದ ಯಜ್ಞವೇದಿ ಅಂತ ಹೇಳುವಾಗ ಕ್ರೂಜೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು So the ಪ್ರತಿನಿಧಿಸುವಂತ. fire of the cross came and touched. ಅದರಿಂದ ಆ ಶಿಲುಬೆಯಿಂದ ಆ ಬೆಂಕಿಯು ಬಂದು ಯೆಶಾಯನನ್ನು ತಾಕಿತ್ತು. So from that time you see Isaiah's message changed. ಆ ಸಮಯದಿಂದ ನೀವು ಗಮನಿಸಿ ನೋಡಿರಿ, ಯೆಶಾಯನ ಸಂದೇಶ ಬದಲಾಗಿದೆ. Nobody wrote about the cross so much as Isaiah wrote. ಯೆಶಾಯನು ಬರೆದಿರುವ ಹಾಗೆ ಶಿಲುಬೆಯನ್ನು ಕುರಿತು ಬೇರೆ ಯಾರು ಬರೆಯಲಿಲ್ಲ. Isaiah 53rd chapter. ಯೆಶಾಯ 53ನೇ ಅಧ್ಯಾಯ. Oh, can we clap hands and praise the Lord? ಕರಗಳನ್ನು ತಟ್ಟಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, ಹಾಲೆಲೂಯಾ. So beautiful. ಎಷ್ಟು ಸುಂದರವಾಗಿದೆ. Amen. ಆಮೆನ್. Oh, thank you. Can we clap hands for Isaiah 53? ಯೆಶಾಯ 53ಗಾಗಿ ನಾವು ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣವೇ? Thank you for Isaiah 53. ನಿನಗೆ ವಂದನೆ ಯೆಶಾಯ 53ಗಾಗಿ. Thank you for Isaiah 53. ಯೆಶಾಯ 53ಗಾಗಿ ನಿನಗೆ ವಂದನೆ. Amen. ಆಮೆನ್. Our old nature has to go. ಹಳೆಯ ಸ್ವಭಾವ ಹೋಗಬೇಕು. Don't compromise. ರಾಜಿ ಮಾಡಿಕೊಳ್ಳಬೇಡಿ. This is my old way of thinking. This is my old way of talking. No. ಇದು ನನ್ನ ಹಳೆಯ ರೀತಿ ಯೋಚನೆಯ ಶೈಲಿ, ಹಳೆಯ ರೀತಿಯಲ್ಲಿ ಮಾತನಾಡುವ ಶೈಲಿ. I am a new creation in Christ Jesus. ಈಗ ನಾನು ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. Amen. Speak in tongues again. Clap hands and speak in tongues. ತಿರುಗಿ ಅನ್ಯ ಭಾಷೆಗಳಲ್ಲಿ ಮಾತನಾಡಿ ಕರಗಳನ್ನು ತಟ್ಟಿ ದೇವರನ್ನು ಸ್ತುತಿಸಿರಿ. ದೇವರಿಗೆ ಮಹಿಮೆ ಆಗಲಿ, ದೇವರಿಗೆ ಮಹಿಮೆ ಆಗಲಿ. ಹಾಲೆಲೂಯಾ. Thank you, Jesus. ನಿನಗೆ ವಂದನೆ ಯೇಸುವೆ, ವಂದನೆ ಯೇಸುವೆ, ನಿನಗೆ ವಂದನೆ ಯೇಸುವೆ, Thank you, Jesus. ನಿನಗೆ ವಂದನೆ ಯೇಸುವೆ. Moses, my servant, is dead. ನನ್ನ ದಾಸನಾದ ಮೋಶೆಯು ಸತ್ತು ಹೋದನು. Now you rise up. ಈಗ ನೀನು ಎದ್ದೇಳು. You are the present day Joshua. ಮತ್ತು ಈಗಿನ ದಿನದ ಯೆಹೋಶುವ ನೀವೇ. You rise up. ನೀನು ಎದ್ದೇಳು. That anointing of Joshua will be upon your life. ಆ ಯೆಹೋಶುವನ ಮೇಲಿರುವಂತ ಅಭಿಷೇಕವು ನಿಮ್ಮ ಜೀವನದ ಮೇಲೆ Today's ಇರುತ್ತದೆ. church will carry the anointing of Joshua. ಇವತ್ತಿನ ಸಭೆಯು ಯೆಹೋಶುವನ ಅಭಿಷೇಕವನ್ನು ಹೊತ್ತು ನಡೀತದೆ. Then the Bible says God spoke to Joshua. ಆಮೇಲೆ ಸತ್ಯವೇ ಹೇಳ್ತದೆ, ದೇವರು ಯೆಹೋಶುವನೊಂದಿಗೆ ಮಾತನಾಡಿದನು. Beautiful. ಸುಂದರವಾಗಿದೆ. It is written, ಅದು ಬರೆಯಲ್ಪಟ್ಟಿದೆ. then God spoke to Joshua, the servant of Moses. ಮೋಶೆಯ ಸೇವಕನಾದ ಯೆಹೋಶುವನೊಂದಿಗೆ ದೇವರು ಮಾತನಾಡಿದನು. Joshua becomes such a big preacher, but still he's referred as servant of Moses. ಈಗ ಯೆಹೋಶುವ ಅಷ್ಟು ದೊಡ್ಡ ಪ್ರಸಂಗಿ ಆದರೂ ಕೂಡ ಆಗಲೂ ಕೂಡ ಮೋಶೆಯ ಸೇವಕನೆಂಬುದಾಗಿ ಕರೆಯಲ್ಪಟ್ಟನು. Right? We don't want that. ನಮ್ಗದು ಬೇಕಾಗಿಲ್ಲ. And as we grow, we want our degree also to, what is that? Position, name also. Title. What is Title. it called?
Portfolio also, you know. ನಾವು ಬೆಳಿತಿರುವಾಗ ನಮಗೆ ಆ ಮೋಶೆಯ Pastor. ಸೇವಕ ಅಂತ ಹೇಳಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಹಾಗೆ ರೆವರೆಂಡ್, ಪಾಸ್ಟರ್, ಬಿಷಪ್, Bishop, right reverend, left reverend. But God is telling servant of Moses, ಆದ್ರೆ ದೇವರು ಬಂದು ಹೇಳ್ತಾರೆ ಮೋಶೆಯ ಸೇವಕ, though we are apostles, ನಾವು ಅಪೊಸ್ತಲರಾಗಿದ್ರು ಕೂಡ, prophets, ಪ್ರವಾದಿಗಳು, evangelists, pastor, ಸುವಾರ್ತಿಕರು, teacher, ಸಭಾಪಾಲಕರು, ಬೋಧಕರು, but on that last day, ಆ ಅಂತ್ಯ ದಿವಸದಲ್ಲಿ God will only say, well done my good and faithful servant. ದೇವರು ಕೇವಲ ಹೇಳ್ತಾರೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು ನೀನು. Not well done good apostle. ಒಳ್ಳೆಯ ನಂಬಿಗಸ್ತನಾದ ಅಪೊಸ್ತಲ ಅಂತ ಹೇಳುವುದಿಲ್ಲ. Because God knows today they are saved, after 10 days they become apostles. ಯಾಕಂದ್ರೆ ದೇವರಿಗೆ ಗೊತ್ತಿದೆ, ಇವತ್ತು ರಕ್ಷಣೆ ಹೊಂದಿ 10 ದಿನಗಳಾದ್ಮೇಲೆ ಅಪೊಸ್ತಲರಾಗ್ತಾ ಇದ್ದಾರೆ. Self-made prophet. ಅವ್ರಿಗೆ ಅವರೇ ಪ್ರವಾದಿ, ಸ್ವಯಂ ಮಾಡಲ್ಪಟ್ಟ ಪ್ರವಾದಿಗಳು. 10 days before you are evangelist. 10 ದಿನದಿಂದ ನೀವು ಸುವಾರ್ತಿಕರಾಗಿದ್ದೀರಿ. No, God told me I'm a prophet. ಇಲ್ಲ, ದೇವರು ಹೇಳಿದ್ರು ನಾನು ಪ್ರವಾದಿ. Once he says God told, what we can do? ಈಗ ಅವರು ಒಂದ್ಸಾರಿ ದೇವರು ಹೇಳಿದಂದ್ಮೇಲೆ ನಾವು ಮಾತ್ರ ಏನ್ ಮಾಡ್ಲಿಕ್ಕೆ ಆಗ್ತದೆ? So you are a prophet. ಓ, ನೀವು ಪ್ರವಾದಿ? Yes. ಹೌದು. What are you doing now? ಈಗ ಏನ್ ಮಾಡ್ತಾ ಇದ್ರಿ? Prophet. ಲಾಭ ಮಾಡಿಕೊಳ್ತಾ ಇದ್ದೇನೆ. Not everyone who calls me Lord, Lord will enter the kingdom of God. ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವವರೆಲ್ಲ ದೇವರ ರಾಜ್ಯಕ್ಕೆ ಸೇರೋದಿಲ್ಲ. But they that do the will of my Father. ಆದರೆ ನನ್ನ ತಂದೆಯ ಚಿತ್ತವನ್ನು ಮಾಡುವವರೇ. Amen. ಆಮೆನ್. We are here to do the will of God. ನಾವು ತಂದೆಯ ದೇವರ ಚಿತ್ತ ಮಾಡ್ಲಿಕ್ಕೆ ಇಲ್ಲಿದ್ದೇವೆ. Amen. ಆಮೆನ್. Praise the name of Jesus. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. Old person is going. ಹಳೆಯ ವ್ಯಕ್ತಿ ಹೋಗ್ತಾ ಇದ್ದಾನೆ. New person is rising. ನೂತನ ವ್ಯಕ್ತಿ ಎದ್ದೇಳ್ತಾ From ಇದ್ದಾನೆ. inside you. ನಿಮ್ಮ ಅಂತರಂಗದೊಳಗಿಂದ, Not from outside. ಹೊರಗಡೆಯಿಂದಲ್ಲ, Inside you. ನಿಮ್ಮ ಒಳಗಡೆಯಿಂದ. You know, tell bye bye to that old person. ಆ ಹಳೆಯ ವ್ಯಕ್ತಿಗೆ ಬಾಯ್ ಬಾಯ್ ಹೇಳ್ರಿ. Amen. ಆಮೆನ್. New person is rising. ನೂತನ ವ್ಯಕ್ತಿ ಎದ್ದೇಳ್ತಾ ಇದ್ದಾನೆ. Created in the image of Jesus Christ. ಯೇಸು ಕ್ರಿಸ್ತನ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟ. Listen. ಕೇಳಿರಿ. Once again the image of God will rule the earth. ಇನ್ನೊಂದು ಸಾರಿ ದೇವರ ಸಾರೂಪ್ಯ ಭೂಮಿಯನ್ನು ಆಳುತ್ತದೆ. Then only Jesus will come. ಆಗ ಮಾತ್ರ ಯೇಸು ಬರ್ತಾನೆ. Satan, ಸೈತಾನನೇ, that was my intention. ಅದು ನನ್ನ The ಉದ್ದೇಶವಾಗಿತ್ತು. image of God will rule the earth. ದೇವರ ಸಾರೂಪ್ಯ ಭೂಮಿಯನ್ನು But you ಆಳುವಂಥದ್ದು. destroyed that in the garden. ಅದನ್ನು ತೋಟದಲ್ಲಿ ನೀನ್ ನಾಶನ The ಮಾಡಿದೆ. garden of Eden. ಏದೆನ್ ತೋಟದಲ್ಲಿ You destroyed that image. ಆ ಸಾರೂಪ್ಯ ನೀನ್ ನಾಶನ ಮಾಡಿದೆ. No problem. ಸಮಸ್ಯೆ ಇಲ್ಲ. Look at my wisdom. ನನ್ನ ಜ್ಞಾನ ನೋಡು, Look at my love. ನನ್ನ ಪ್ರೀತಿಯನ್ನು ನೋಡು. The original image will come now. ಈಗ ಅಸಲಿ ಸಾರೂಪ್ಯ Will ಬರ್ತದೆ. die on the cross. ಅದು ಶಿಲುಬೆ ಮೇಲೆ Will be ಸಾಯಿ, buried. ಅದು Will ಹೂಣಲ್ಪಡ್ತದೆ, rise up again. ತಿರುಗಿ ಎದ್ದೇಳ್ತದೆ. And along with that, ಅದರೊಂದಿಗೆ millions will rise up in the image of God again. ತಿರುಗಿ ದೇವರ ಸಾರೂಪ್ಯದಲ್ಲಿ ಲಕ್ಷಾಂತರ ಜನರೆದ್ದು You ಬರ್ತಾರೆ. destroyed one image. ನೀನು ಒಂದು ಸಾರೂಪ್ಯ ನಾಶನ ಮಾಡಿದಿ. Millions will come in the end time. ಆದ್ರೆ ಅಂತ್ಯ ದಿನಗಳಲ್ಲಿ ಲಕ್ಷಾಂತರ ಜನ ಬರ್ತಾರೆ. That is the victory of Jesus. ಅದು ಯೇಸು ಕ್ರಿಸ್ತನ The ಜಯವಾಗಿದೆ. image of God has to rule the earth. ಈ ದೇವರ ಸಾರೂಪ್ಯ ಭೂಮಿಯನ್ನು ಆಳಬೇಕು. Amen. ಆಮೆನ್. That is the victory of God. ಅದು ದೇವರ ಜಯವಾಗಿದೆ. Victory of God is not just on the cross. ದೇವರ ಜಯ ಕೇವಲ ಶಿಲುಬೆ ಮೇಲೆ Oh, ಅಲ್ಲ. Jesus died and rose up again. That is the victory of God. ಯೇಸು ಸತ್ತು ಹೂಣಲ್ಪಟ್ಟು ತಿರುಗಿ ಎದ್ದಿದ್ದಾನೆ, ಅದು ದೇವರ ಜಯವಷ್ಟೇ No, ಅಲ್ಲ. that is the beginning of God's great victory. ಆದ್ರೆ ದೇವರ ದೊಡ್ಡ ಜಯಕ್ಕೆ ಅದು ಕೇವಲ ಪ್ರಾರಂಭ ಮಾತ್ರ. But the end of God's great victory, ಆದ್ರೆ ದೇವರ ಜಯದ ಅಂತ್ಯ ಏನಂದ್ರೆ, when millions of image of God rise up by the power of the cross and rule this earth with resurrection power. ಈಗ ದೇವರ ಶಿಲುಬೆಯ ಶಕ್ತಿಯ ಮೂಲಕವಾಗಿ ಲಕ್ಷಾಂತರ ಜನರು ದೇವರ ಸಾರೂಪ್ಯದಲ್ಲಿದ್ದು ಈ ಭೂಮಿಯನ್ನೆಲ್ಲ ದೇವರ ಜಯದಲ್ಲಿ ಆಳುವಂತವರಾಗಿರುತ್ತಾರೆ. That is the victory of God. ಅದು ದೇವರ ಜಯವಾಗಿದೆ. Somebody shout for the resurrection power. ಪುನರುತ್ಥಾನದ ಶಕ್ತಿಗಾಗಿ ಕೂಗಿರಿ ಯಾರಾದರೂ. ಹಲ್ಲೆಲೂಯಾ. Thank you, Lord. ನಿನಗೆ ವಂದನೆ ಕರ್ತನೆ. That is resurrection power. ಅದು ಪುನರುತ್ಥಾನದ ಶಕ್ತಿ. Amen. ಆಮೆನ್. I tell you in the name of Jesus. ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳ್ತೇನೆ, Very soon. ಬಹಳ ಬೇಗನೆ, Not in long future. ಬಹಳ ದೀರ್ಘ ಮುಂದೆ, ಬಹಳ ಮುಂದಿರುವ ಭವಿಷ್ಯತ್ತಿನಲ್ಲ, Very soon. ಬಹಳ ಬೇಗನೆ Your spirit, mind and body will experience God's resurrection power. ನಿನ್ನ ಆತ್ಮ, ಪ್ರಾಣ, ಶರೀರ ಕೂಡ ದೇವರ ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸುತ್ತದೆ. Hallelujah. ಹಲ್ಲೆಲೂಯಾ. Your spirit, mind and body ನಿನ್ನ ಆತ್ಮ, ಪ್ರಾಣ, ಶರೀರ will experience resurrection power. ಪುನರುತ್ಥಾನದ ಶಕ್ತಿಯನ್ನು ಅನುಭವಿಸುತ್ತದೆ. That is the fullness of God's image. ಅದು ದೇವರ ಸಾರೂಪ್ಯದ ಸಂಪೂರ್ಣತೆ That ಆಗಿದೆ. image will rule the earth. ಆ ಒಂದು ಸಾರೂಪ್ಯ ಭೂಮಿಯನ್ನು ಆಳುತ್ತದೆ. Amen. ಆಮೆನ್.
then this saying will come to pass. ಹಾಗೆ ಈ ಮಾತು ನೆರವೇರುತ್ತದೆ. Man shall not live by bread alone, but by every word that proceeds out of the mouth. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಜೀವಿಸುತ್ತಾನೆ ಎನ್ನುವಂತ ಮಾತು. You will have supernatural life. ನಿಮಗೆ ಅಸಾಧಾರಣವಾದ ಜೀವನ ಇರುತ್ತದೆ. Amen. ಆಮೆನ್. This leads me to the next point. ಇದು ನನ್ನನ್ನು ಮುಂದಿನ ಅಂಶಕ್ಕೆ ನಡೆಸುತ್ತದೆ. Listen very carefully. ಜಾಗೃತಿಯಾಗಿ ಕೇಳಿರಿ. When you come from wilderness to promised land, ನೀವು ಅರಣ್ಯದಿಂದ ವಾಗ್ದಾನ ದೇಶಕ್ಕೆ ಬಂದಾಗ, in wilderness every day depending on manna, ಅರಣ್ಯದಲ್ಲಿ ಪ್ರತಿದಿನ ಮನ್ನಾ ಮೇಲೆ ಆತುಕೊಳ್ಳುವಂಥದ್ದು, correct? Daily bread. ಅನುದಿನದ ಆಹಾರ. But in promised land, ಆದ್ರೆ ವಾಗ್ದಾನ ದೇಶದಲ್ಲಿ abundance. ಸಮೃದ್ಧಿ ಇರುತ್ತದೆ. Abundance. ಸಮೃದ್ಧಿ ಇರುತ್ತದೆ. Amen. ಆಮೆನ್. No daily dependence. ಪ್ರತಿದಿನ ಆತುಕೊಳ್ಳುವ ಅಗತ್ಯ ಇಲ್ಲ ಅಲ್ಲಿ. Are you following? ನಿಮ್ಗೆ ಅರ್ಥವಾಗ್ತಾ ಇದೆಯಾ? How many pastors, preachers sitting here today, till now we are depending on the Lord every day for every need. ಎಷ್ಟು ಜನ ಸಭಾಪಾಲಕರು, ಪ್ರಸಂಗಿಗಳು ಪ್ರತಿದಿನ ದೇವರ ಮೇಲೆ ಅನುದಿನದ ಆಹಾರಕ್ಕಾಗಿ ಆತುಕೊಳ್ತಾ Lord, ಇದ್ದಾರೆ. give me my daily bread. ಓ ದೇವರೇ, ನನ್ನ ಅನುದಿನದ ಆಹಾರವನ್ನು ಕೊಡು, ನನ್ನ ಅನುದಿನದ ಮನ್ನಾ ಕೊಡು ದೇವರೇ. Today we are all depending on the Lord. ಈ ದಿನದವರೆಗೂ ನಾವೆಲ್ಲ ಕರ್ತನ ಮೇಲೆ ಆತುಕೊಳ್ತಾ So ಇದ್ದೇವೆ. one day I told the Lord, ಒಂದಿನ ನಾನು ಕರ್ತನಿಗೆ ಹೇಳಿದೆ, I said, Lord, ಕರ್ತನೆ, though this life is tough, ಈ ಒಂದು ಜೀವನ ಕಷ್ಟವಾದರೂ ಕೂಡ for everything we have to look to you, ಪ್ರತಿಯೊಂದಕ್ಕಾಗಿ ನಾವು ನಿನ್ನ ಕಡೆಗೆ ನೋಡಬೇಕು. but it is a blessed life. ಆದ್ರೆ ಇದೊಂದು ಆಶೀರ್ವಾದಕರವಾದ ಜೀವನ. We are safe, will not fall in trap. ನಾವು ಸುರಕ್ಷಿತವಾಗಿದ್ದೇವೆ, ನಾವು ಯಾವುದೇ ಉರುಳಿನಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. Always depending on you, Lord. ಯಾವಾಗಲೂ ನಿನ್ನ ಮೇಲೆ ಆತ್ಕೊಂಡಿರುವುದು ಕರ್ತನೆ. So don't take me out of this, Lord. ಕರ್ತನೆ, ನನ್ನನ್ನು ಇದರಿಂದ ಹೊರಗೆ ತೆಗೆದುಕೊಂಡು ಹೋಗಬೇಡ. Always depending on you, Lord. ಯಾವಾಗಲೂ ನಿನ್ನ ಮೇಲೆ ಆತ್ಕೊಂಡಿರುವುದು ಕರ್ತನೆ. Then God spoke to me one day. ಆಗ ಒಂದಿನ ದೇವರು ನನ್ನೊಂದಿಗೆ He ಮಾತಾಡಿದನು. said, that is wilderness life, my son. ನನ್ನ ಮಗನೇ, ಅದು ಅರಣ್ಯದ ಜೀವನ. Depending on me, though as much as sweet and beautiful it is, everyday supply, but that is wilderness life. ನೀನು ಅನುದಿನದ ಅಗತ್ಯತೆಗಾಗಿ ಪ್ರತಿದಿನ ನನ್ನ ಮೇಲೆ ಆತುಕೊಳ್ಳುವಂಥದ್ದು ಬಹಳ ಮಧುರವಾದದ್ದು, ರಮ್ಯವಾದದ್ದು ಆಗಿರುವಾಗಲೂ ಕೂಡ ಅದು ಅರಣ್ಯ ಜೀವನ. I want everybody to be dependent on me. ಪ್ರತಿಯೊಬ್ಬರು ಕೂಡ ನನ್ನ ಮೇಲೆ ಆತ್ಕೊಂಡಿರಬೇಕೆಂದು ನಾನು ಬಯಸ್ತೇನೆ. But wilderness life is for certain season. ಆದರೆ ಅರಣ್ಯದ ಜೀವನ ಒಂದು ನಿರ್ದಿಷ್ಟವಾದ ಸಮಯಕ್ಕೆ ಮಾತ್ರ. Because I will bring all my children into my abundance. ಯಾಕಂದ್ರೆ ನಾನು ಎಲ್ಲಾ ಮಕ್ಕಳನ್ನು ನನ್ನ ಸಮೃದ್ಧಿಗೆ ತರುತ್ತೇನೆ. Overflowing supply. ಅದು ತುಂಬಿ ಹೊರಸೂಸುವಂತ ಒದಗಿಸುವಿಕೆ, ವಾಗ್ದಾನ ದೇಶದ ಒದಗಿಸುವಿಕೆ. Manna stopped. ಮನ್ನ ನಿಂತು ಹೋಯ್ತು. Then when they came to promised land, overflowing supply. ಅವರು ವಾಗ್ದಾನ ದೇಶಕ್ಕೆ ಬಂದಾಗ ತುಂಬಿ ಹೊರಸೂಸುವಂತ I ಒದಗಿಸುವಿಕೆ. prophesy to you in the name of Jesus. ಯೇಸುವಿನ ನಾಮದಲ್ಲಿ ನಾನು ನಿಮಗೆ You ಪ್ರವಾದಿಸುತ್ತೇನೆ. are moving from wilderness to the promised land supply. ನೀವು ಅರಣ್ಯದಿಂದ ವಾಗ್ದಾನ ದೇಶದ ಒಂದು ಒದಗಿಸುವಿಕೆ ಚಲಿಸ್ತಾ Now you ಇದ್ದೀರಿ. will have abundance. ಈಗ ನಿಮಗೆ ಸಮೃದ್ಧಿ ಇರುತ್ತದೆ. You still depend on the Lord. ಆಗಲೂ ನೀವು ಕರ್ತನ ಮೇಲೆ ಆತ್ಕೊಂಡಿರ್ತೀರಿ. Because you have learned dependency for so many years in wilderness. ಯಾಕಂದ್ರೆ ಅರಣ್ಯದಲ್ಲಿ ಅನೇಕ ವರ್ಷಗಳ ಕಾಲ ದೇವರ ಮೇಲೆ ಆತುಕೊಳ್ಳುವಂತದನ್ನು ಕಲ್ತುಕೊಂಡಿದ್ದೀರಿ. You are going to get extra now, ಆದ್ರೆ ಈಗ ನಿಮಗೆ ಅಧಿಕವಾಗಿ so ಸಿಗ್ತದೆ. that you can share with others. ಅದರಿಂದ ಇತರರೊಂದಿಗೆ You are ಹಂಚಿಕೊಳ್ಳಲಿಕ್ಕೆ, coming into land flowing with milk and honey. ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ ನೀವು ಬರ್ತಾ ಇದ್ದೀರಿ. Yes. Amen. ಆಮೆನ್. In wilderness, ಅರಣ್ಯದಲ್ಲಿ everyday supply. ಅನುದಿನದ ಒದಗಿಸುವಿಕೆ, ಪ್ರತಿದಿನ Supernatural. ಅಸಾಧಾರಣವಾದ ರೀತಿಯಲ್ಲಿ. Oh, supernatural. In ಅಸಾಧಾರಣವಾದ wilderness. ಅರಣ್ಯದಲ್ಲಿ Then in promised land, ಮತ್ತು ವಾಗ್ದಾನದಲ್ಲಿ supernatural will become natural. ಆ ಅಸಾಧಾರಣವಾದದ್ದು ಅದು ಸ್ವಾಭಾವಿಕವಾಗಿ ಬಿಡ್ತದೆ. Hallelujah. ಹಾಲೆಲೂಯಾ. Every time supernatural, it is natural part of your life, supernatural. ಈಗ ಪ್ರತಿದಿನ ಕೂಡ ಅಸಾಧಾರಣವಾದದ್ದನ್ನುವಾಗ ನಿಮ್ಮ ಜೀವನದಲ್ಲಿ ಅದು ಸ್ವಾಭಾವಿಕವಾಗುವಂತದ್ದಾಗಿರ್ತದೆ. Hallelujah. ಹಾಲೆಲೂಯಾ. 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 So much supply. ಬಹಳಷ್ಟು ಒದಗಿಸುವಿಕೆ, So much anointing. ಬಹಳಷ್ಟು ಅಭಿಷೇಕ. Early days we struggled for anointing. ಆದಿ ದಿನಗಳಲ್ಲಿ ನಾವು ಅಭಿಷೇಕಕ್ಕಾಗಿ ಹೋರಾಟ So ಅನುಭವಿಸಿ, much presence of God. ಬಹಳ ಅಧಿಕವಾಗಿ So much ದೇವರ anointing. ಪ್ರಸನ್ನತೆ, ಬಹಳ ಅಭಿಷೇಕ. Supernatural will become part of your life. ಅಸಾಧಾರಣವಾದದ್ದು ನಿಮ್ಮ ಜೀವನದಲ್ಲಿ ಒಂದು ಭಾಗವಾಗುತ್ತದೆ. You are moving from promised land from wilderness to promised land. ನಾವು ಅರಣ್ಯದಿಂದ ವಾಗ್ದಾನ ದೇಶಕ್ಕೆ ಚಲಿಸ್ತಾ ಇದ್ದೇವೆ. Amen. ಆಮೆನ್. You are going to move in resurrection power. ಪುನರುತ್ಥಾನದ ಶಕ್ತಿಯಲ್ಲಿ ನೀವು ಚಲಿಸ್ತೀರಿ. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. Answer me. ನನಗೆ ಪ್ರತ್ಯುತ್ತರ ಕೊಡ್ರಿ. When Moses was on the mountain in the presence of God, ಮೋಶೆಯು ಬೆಟ್ಟದ ಮೇಲೆ ದೇವರ ಪ್ರಸನ್ನತೆಯಲ್ಲಿದ್ದಾಗ 40 days, 40 nights. 40 ದಿನ ಹಗಲು 40 ದಿನ ರಾತ್ರಿ. Did he eat anything? ಆತನೇನಾದ್ರೂ ಊಟ ಮಾಡಿದನೋ? Did he drink anything? ಆತನ ಏನನ್ನಾದ್ರೂ ಕುಡಿದನೋ? Did he breathe? ಆತನು ಉಸಿರಾಡಿದನೋ?
Man can survive without water, ಮನುಷ್ಯನು ನೀರಿಲ್ಲದೆ ಜೀವಿಸ್ತಾನೆ, without food, ಆಹಾರ ಇಲ್ಲದೆ, without breath. ಉಸಿರಿಲ್ಲದೆ. The source of life is there. ಆದರೆ ಜೀವದ ಮೂಲ ಅಲ್ಲಿತ್ತು. Amen. ಆಮೆನ್. No need of food, no need of anything natural. ಸ್ವಾಭಾವಿಕವಾದದ್ದು ಯಾವುದು ಬೇಕಾಗಿಲ್ಲ, ಆಹಾರವಾಗ್ಲಿ Everything ಇನ್ನೊಂದು is supernatural. ಎಲ್ಲವೂ ಅಸಾಧಾರಣವಾದದ್ದು. Are you listening? ನಿಮಗೆ ಕೇಳಿಸ್ತಾ ಇದೆ? What I'm trying to tell is, it's not about eating, drinking or breathing. Life of God was in him. ನಾನು ಏನು ಹೇಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ ಅಂದ್ರೆ, ಅದು ತಿನ್ನುವುದು, ಕುಡಿಯುವುದು, ಉಸಿರಾಡುವುದಲ್ಲ, ಆದರೆ ದೇವರ ಜೀವವು ಆತನಲ್ಲಿತ್ತು. We live by the life of God. ನಾವು ದೇವರ ಜೀವದಿಂದ ಜೀವಿಸ್ತೇವೆ. Amen. ಆಮೆನ್. We live by God's life. ದೇವರ ಜೀವದಿಂದ ನಾವು ಜೀವಿಸ್ತೇವೆ. When God's life comes into your body, ದೇವರ ಜೀವವು ನಿಮ್ಮ ದೇಹದಲ್ಲಿ ಬಂದಾಗ the image of God is fully functioning. ದೇವರ ಸಾರೂಪ್ಯ ಸಂಪೂರ್ಣ ಕಾರ್ಯರೂಪದಲ್ಲಿರುವಾಗ You know what will happen? ಏನಾಗ್ತದೆ ಗೊತ್ತಾ? I'll give you illustrations. ಕೆಲವು ಉದಾಹರಣೆಗಳು ಕೊಡ್ತೇನೆ. Elijah ಏಲಿಯನು told Ahab, ಅಹಾಬನಿಗೆ ಹೇಳಿದಾನೆ, take your horses, take the chariot and go, it's going to rain. ನಿನ್ನ ರಥವನ್ನು, ಅಶ್ವಗಳನ್ನು ತೆಗೆದುಕೊಂಡು ಓಡು, ಅದು ಮಳೆ ಬರ್ಲಿಕ್ಕಿದೆ. And Ahab got into the chariot and was going. ಅಹಾಬನ ರಥವನ್ನು ಹತ್ತಿ ಓಡುತ್ತಾ ಇದ್ದನು. The Bible says Elijah ran ahead of Ahab's chariots. ಆದರೆ ಸತ್ಯವೇದ ಹೇಳ್ತದೆ, ಏಲಿಯನು ಅಹಾಬನ ರಥಗಳನ್ನು ದಾಟಿಕೊಂಡು ಓಡಿದನೆಂಬುದಾಗಿ. The best horses are with the king. ಉತ್ತಮ ಕುದುರೆಗಳು ಅರಸನೊಂದಿಗಿದ್ದವು. Power of the Holy Spirit is with Elijah. ಆದರೆ ಪವಿತ್ರಾತ್ಮನ ಶಕ್ತಿಯು ಏಲಿಯನೊಂದಿಗಿತ್ತು. He outran the horses of Ahab. ಆತನ ಅಹಾಬನ ಕುದುರೆಗಳನ್ನು ದಾಟಿಕೊಂಡು ಓಡಿದನು. Amen. ಆಮೆನ್. That is what will happen when the image of God rises. ದೇವರ ಸಾರೂಪ್ಯ ಎದ್ದೇಳುವಾಗ ಅದೇ ಸಂಭವಿಸುತ್ತದೆ. They put you in the lion's den. ನಿಮ್ಮನ್ನು ಅವರು ಸಿಂಹದ ಗವಿಯಲ್ಲಿ ಹಾಕ್ತಾರೆ. Lions will not eat you. ಸಿಂಹಗಳು ನಿಮ್ಮನ್ನು ಊಟ ಮಾಡುವುದಿಲ್ಲ. They didn't eat Dan burger. ಆ ಸಿಂಹಗಳು ಡ್ಯಾನ್ ಬರ್ಗರ್ ಊಟ ಮಾಡಲಿಲ್ಲ. So many illustrations are there in the Bible. ಸತ್ಯವೇದದಲ್ಲಿ ಅನೇಕ ಉದಾಹರಣೆಗಳಿದೆ. ಫಿಲಿಪ್ಪನು Suddenly he baptized that man. ಪಕ್ಕನೆ ಆ ವ್ಯಕ್ತಿಗೆ ದೀಕ್ಷಾ ಸ್ನಾನ He ಮಾಡಿಸಿದನು. came out. ಅವನು ಹೊರಗೆ ಬಂದನು. Where he went? ಎಲ್ಲಿ ಹೋದನು? 35 miles. 35 ಮೈಲಿಗಳ ದೂರ. From here, he gave baptism. ಇಲ್ಲಿ ದೀಕ್ಷಾ ಸ್ನಾನ ಕೊಟ್ಟನು. When he got up, ಆತನ ಹೊರಗೆ ಬಂದಾಗ beyond Maddur. ಮದ್ದೂರು ದಾಟಿ ಹೋಗ್ಬಿಟ್ಟಿದ್ದಾನೆ. No ticket, no visa, no flight, no train, no bus, nothing. ಟಿಕೆಟ್ ಇಲ್ಲ, ವೀಸಾ ಇಲ್ಲ, ವಿಮಾನ ಇಲ್ಲ, ಬಸ್ ಇಲ್ಲ, ಏನೂ ಇಲ್ಲ. Hallelujah. Hallelujah. Power of the Holy Spirit. ಪವಿತ್ರಾತ್ಮನ ಶಕ್ತಿ. Power of the Holy Spirit. ಪವಿತ್ರಾತ್ಮನ ಶಕ್ತಿಯು. They stoned Philip, they stoned Paul to death. ಅವರು ಪೌಲನ್ನು ಸಾಯುವಷ್ಟು ಕಲ್ಲೆಸೆದರು. His skull, everything was damaged. ಆತನ ತಲೆ, ಬುರುಡೆ, ದೇಹ ಎಲ್ಲ ಕೂಡ ಹಾನಿಗೊಳಗಾಯ್ತು. Thinking he's dead, they dragged him outside the town and left him. ಅವನು ಸತ್ತು ಹೋದ್ನಿಂದ ಎಣಿಸಿಕೊಂಡು ಪಟ್ಟಣದವರೆಗೆ ಎಳೆದುಕೊಂಡು ಹೋಗಿ ಅವನನ್ನು ಅಲ್ಲಿ ಬಿಟ್ಟು ಹೋದರು. What happened? ಏನಾಯ್ತು? If somebody is stoned to death like that, ಆ ರೀತಿಯಾಗಿ ಯಾರನ್ನಾದ್ರೂ ಸಾಯುವಷ್ಟು ಕಲ್ಲು ಹಾಕಿ ಹೊಡೆದ್ರೆ it will take at least 3 months in the hospital to recover. ಅವರು ಚೇತರಿಸಿಕೊಳ್ಳಿಕ್ಕೆ ಹಾಸ್ಪಿಟಲ್ ನಲ್ಲಿ 3 ತಿಂಗಳಾದ್ರೂ ಇರಬೇಕು. Correct? The Bible says next day Paul was traveling to preach. ಆದ್ರೆ ಸತ್ಯ ಹೇಳ್ತದೆ, ಮರುದಿವಸವೇ ಪೌಲನು ಎದ್ದು ಪ್ರಸಂಗಿಸಲಿಕ್ಕೆ ಹೋದನೆಂಬುದಾಗಿ. Previous day stoned to death. ಹಿಂದಿನ ದಿವಸದಲ್ಲಿ ಸಾಯುವಷ್ಟು ಕಲ್ಲು ಹಾಕಿ ಹೊಡೆದರು. Next day preaching the gospel. ಮರುದಿವಸ ಸುವಾರ್ತೆ ಸಾರ್ತಾ ಇದ್ದಾನೆ. The image of God is restored. ದೇವರ ಸಾರೂಪ್ಯ ಪುನಃಸ್ಥಾಪಿತವಾಗಿದೆ. The resurrection power is working in the body. ಪುನರುತ್ಥಾನದ ಶಕ್ತಿಯು ದೇಹದಲ್ಲಿ ಕೆಲಸ ಮಾಡ್ತಾ ಇದೆ. Spirit, soul, body filled with the Holy Spirit. ಆತ್ಮ, ಪ್ರಾಣ, ಶರೀರ ಪವಿತ್ರಾತ್ಮನಿಂದ He ತುಂಬಲ್ಪಟ್ಟಿತು. is functioning in the promised land. ಆತನು ವಾಗ್ದಾನ ದೇಶದ ಒಂದು ಪರಿಸರದಲ್ಲಿ ಕೆಲಸ ಮಾಡ್ತಾ ಇದ್ದನು. Amen. ಆಮೆನ್. Hallelujah. ಹಲ್ಲೆಲೂಯಾ. That's why they kept kerchief on Paul's body. ಅದಕ್ಕೋಸ್ಕರವೇ ಅವರ ಕರವಸ್ತ್ರ ತೆಗೆದುಕೊಂಡು ಪೌಲನ ದೇಹದ ಮೇಲೆ ಹಾಕಿದರು. Because that body had resurrection life. ಯಾಕಂದ್ರೆ ಆ ದೇಹದಲ್ಲಿ ಪುನರುತ್ಥಾನದ ಜೀವ ಇತ್ತು. They put it on his body. ಅದು ಆತನ ದೇಹದ ಮೇಲಿಟ್ಟು Then they took the kerchief and put it on sick people. ಆ ಕರವಸ್ತ್ರ ತೆಗೆದುಕೊಂಡು ರೋಗಿಗಳ ಮೇಲೆ ಹಾಕಿದರು.
They became all right. ಅವರಿಗೆ ಗುಣವಾಗ್ತಾ ಇತ್ತು. If we are filled with the Holy Spirit, ಆದ್ರೆ ನಾವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟರೆ spirit, soul and body, ಆತ್ಮ ಪ್ರಾಣ the ಶರೀರದ resurrection life will work. ಪುನರುತ್ಥಾನದ ಜೀವ ಕೆಲಸ The ಮಾಡ್ತದೆ. resurrection power will work. ಪುನರುತ್ಥಾನದ ಶಕ್ತಿಯು ಕೆಲಸ ಮಾಡ್ತದೆ. And that's what is going to happen now. ಮತ್ತು ಈಗ ಅದೇ ಸಂಭವಿಸಲಿಕ್ಕಿದೆ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. That time they will not sell oil, prayer oil. That time they will not sell prayer kerchief. ಆ ಸಮಯದಲ್ಲಿ ಜನ ಪ್ರಾರ್ಥನೆ ಎಣ್ಣೆಯನ್ನು ಮಾರಾಟ ಮಾಡುವುದಿಲ್ಲ, ಕರ್ವಸ್ತ್ರಗಳನ್ನು ಮಾರಾಟ ಮಾಡುವುದಿಲ್ಲ. Freely you have received, freely give. ಉಚಿತವಾಗಿ ಹೊಂದಿಕೊಂಡಿದ್ದೀರಿ, ಉಚಿತವಾಗಿ ಕೊಡಿರಿ. Hallelujah. ಹಲ್ಲೆಲೂಯಾ. Till that real power is shown, business is going on. Business. ಆ ನಿಜವಾದ ಶಕ್ತಿ ಕಾಣಲ್ಪರೋವರೆಗೂ ಕೂಡ ವ್ಯಾಪಾರ ನಡೀತಾ ಇದೆ. ತುಂಬಾ ವ್ಯಾಪಾರ ನಡೀತಾ ಇದೆ ಈ ಕಡೆ. Before the real thing is coming, this is all duplicate. The real is coming. ಮತ್ತು ನಿಜವಾದದ್ದು ಅಸಲಿ ಆದದ್ದು ಬರೋದಕ್ಕೆ ಮೊದಲು ಇದೆಲ್ಲ ನಕಲಿ, ಆದ್ರೆ ಈಗ ನಿಜವಾದದ್ದು ಬರ್ಲಿಕ್ಕಿದೆ. Fullness of the Holy Spirit is coming. ಪವಿತ್ರಾತ್ಮನ ಸಂಪೂರ್ಣತೆಯು ಬರ್ತಾ ಇದೆ. True servants of God are coming. ನಿಜವಾದ ದೇವರ ಸೇವಕರು ಬರ್ತಾ Army ಇದೆ. of God is coming. ದೇವರ ಸೈನ್ಯ Each ಎದ್ದೇಳ್ತಾ one ಇದೆ. will stick to his call. ಪ್ರತಿಯೊಬ್ಬರು ತಮ್ಮ ಕರೆಯನ್ನು ಅಂಟಿಕೊಂಡಿರ್ತಾರೆ. Yes. They will not turn to the left, they will not turn to the right. ಅವರು ಬಲಕ್ಕಾಗಲಿ ಎಡಕ್ಕಾಗಲಿ ಕೂಡ ತಿರುಗುವುದಿಲ್ಲ. They will not criticize other servants of God. ಬೇರೆ ದೇವರ ಸೇವಕರುಗಳನ್ನು ಅವರು ವಿಮರ್ಶಿಸುವುದಿಲ್ಲ. They will fulfill the call of God in their lives. ತಮ್ಮ ಜೀವನದಲ್ಲಿ ದೇವರ ಕರೆಯುವಿಕೆ ನೆರವೇರಿಸ್ತಾರೆ. Whatever it is, ಅದು ಏನೇ one ಆಗಿರಲಿ. line message to you today is, ಇವತ್ತು ನಿಮಗೆ ಇರುವಂತ ಒಂದು ಸಾಲಿನ ಸಂದೇಶ ಏನಂದ್ರೆ, God is about to lead you into the fullness of the Holy Spirit. ದೇವರು ನಿಮ್ಮನ್ನ ಪವಿತ್ರಾತ್ಮನ ಸಂಪೂರ್ಣತೆಗೆ ನಡೆಸಲಿಕ್ಕಿದ್ದಾನೆ. Amen. ಆಮೆನ್. God is about to lead you into the restoration of the image of God in you. ದೇವರ ಸಾರೂಪ್ಯದ ಪುನಃಸ್ಥಾಪನೆ ನಿನ್ನೊಳಗೆ ನಡೆಸಲಿಕ್ಕೋಸ್ಕರ ದೇವರು ಕಾರ್ಯ Not ಮಾಡಲಿಕ್ಕೆ. because you or I am worthy, ನೀವು ನಾವು ಯೋಗ್ಯರಾಗಿರುವುದರಿಂದಲ್ಲ, because His time has come. ಆತನ ಸಮಯ His ಬಂದಿರುವುದರಿಂದ, mercy has come. ಆತನ ಕರುಣೆ We are in the ಬಂದಿರುವುದರಿಂದ, last days. ನಾವು ಅಂತ್ಯ He ದಿನಗಳಲ್ಲಿದ್ದೇವೆ. wants to do it. ನಾವು ಅದನ್ನು ಆತನು ಮಾಡಬೇಕೆಂದಿದ್ದಾನೆ. Okay? There's a beautiful parable Jesus told, a story. ಯೇಸು ಒಂದು ಸುಂದರವಾದ ಕಥೆಯನ್ನು ಹೇಳಿದರು. Very hardly we hear anybody talk on that. ಅದನ್ನು ಕುರಿತು ನಾವು ಕೇಳುವಂತದ್ದು ತುಂಬಾ ಅಪರೂಪವಾಗಿದೆ. There was one landlord, one man, rich man. ಒಬ್ಬ ಐಶ್ವರ್ಯವಂತನಿದ್ದನು. Morning 6 o'clock he went to the market to hire workers. ಮುಂಜಾನೆ 6 ಗಂಟೆಯಲ್ಲಿ ಕೂಲಿ ಕೆಲಸದವರಿಗಾಗಿ ಹುಡುಕ್ಲಿಕ್ಕೆ ಹೋದನು. Right? And he found many people. He says, go work in my field. ಅನೇಕರು ಆತನಿಗೆ ಸಿಕ್ಕಿದಾಗ ಹೋಗಿ ನನ್ನ ಹೊಲದಲ್ಲಿ ಕೆಲಸ ಮಾಡಿ. Morning 6 to evening 6, I'll give you 1 dinar. ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ 1 ದಿನಾರಿಯನ್ನು ಕೊಡ್ತೇನೆ. They all went and worked. ಅವರೆಲ್ಲ ಹೋಗಿ ಕೆಲಸ ಮಾಡಿದರು. Then after 3 hours, 9 o'clock again he went. 3 ಗಂಟೆ ಕಳೆದ ನಂತರ 9 ಗಂಟೆಗೆ ತಿರುಗಿ ಹೋದನು. He says, he found some more people. ಇನ್ನು ಕೆಲವು ಜನ ಸಿಕ್ಕಿದರು. He says, why you are here? ನೀವ್ ಯಾಕಿಲ್ಲಿದ್ದೀರಿ? He said, no, nobody hired us. ಯಾರು ನಮ್ಮನ್ನು ಕೆಲಸಕ್ಕೆ Go work in ನೇಮಿಸಿಕೊಂಡಿಲ್ಲ. my field, I'll give what is right. ಹೋಗಿ ನನ್ನ ಹೊಲದಲ್ಲಿ ಕೆಲಸ ಮಾಡಿ ನನಗೆ ಸರಿತೋಚಿದ್ದನ್ನು ನಿನಗೆ Then ಕೊಡ್ತೇನೆ. 12 o'clock, Madhyana, he went again. Right? ಮತ್ತೆ 12 ಗಂಟೆಗೆ ಮಧ್ಯಾಹ್ನ ತಿರುಗಿ ಹೋಗ್ತಾನೆ. Only 6 hours left. ಇನ್ನು 6 ಗಂಟೆ ಉಳಿದದೆ. He saw people, why you are here? ಆತನ ಜನರನ್ನು ನೋಡ್ತಾ ನೀವ್ Nobody ಯಾಕಿಲ್ಲಿದ್ದೀರಿ? hired us. Okay, go. ಯಾರು ನಮ್ಮನ್ನು ಕೆಲಸಕ್ಕೆ ನೇಮಿಸಿಕೊಂಡಿಲ್ಲ. I'll give you what is right. ನನಗೆ ಸರಿತೋಚಿದ್ದನ್ನು ನಿನಗೆ They ಕೊಡ್ತೇನೆ. thought maybe they'll get half. ಅವ್ರು ನೆನೆಸಿದ್ರು ಒಂದು ಅರ್ಧ ದಿನಾರಿ 3 ಸಿಗಬಹುದು. o'clock he goes again. ತಿರುಗಿ 3 ಗಂಟೆಗೆ ಹೋಗ್ತಾನೆ. Only 3 hours left. ಇನ್ನು 3 ಗಂಟೆ ಮಾತ್ರ ಉಳಿದವೆ. Again he takes people, go work in the field. ಆತನು ತಿರುಗಿ ಜನರನ್ನು ತೆಗೆದುಕೊಂಡು ಹೇಳ್ತಾನೆ, ನೀವು ಹೋಗಿ ಹೊಲದಲ್ಲಿ ಕೆಲಸ ಮಾಡಿ. Then listen, ಈಗ 5 o'clock in the evening goes again. ಮತ್ತೆ ತಿರುಗಿ ಸಾಯಂಕಾಲ 5 ಗಂಟೆಗೆ ಹೋಗ್ತಾನೆ. And he sees some people standing. ಇನ್ನೂ ಕೆಲವು ಜನ ಅಲ್ಲಿ ನಿಂತಿರ್ತಾರೆ. 5 o'clock, only 1 hour left to work. 5 ಗಂಟೆ ಆಗಿದೆ, ಈಗ ಇನ್ನೊಂದು ಗಂಟೆ ಮಾತ್ರ ಉಳಿದದ He ಕೆಲಸ says, ಮಾಡಿ. what you are doing here? ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? Nobody hired us, Lord. ಕರ್ತನೆ, ಯಾರು ನಮ್ಮನ್ನು ಕೆಲಸಕ್ಕೆ ನೇಮಿಸಿಕೊಂಡಿಲ್ಲ Then ಸ್ವಾಮಿ. why you are waiting? We should have gone home. No, whole day is gone. ದಿನ ಎಲ್ಲ ಮುಗಿದೋಗಿದೆ, ಯಾಕಿನ್ನೂ ನೀವು ಕಾಯ್ತಾ ಇದ್ದೀರಿ? ನೀವು ಹೋಗ್ಬಿಡ್ಬೋದಿತ್ತು. If we don't get anything, our children will starve. ನಮಗೇನು ಸಿಕ್ಕಿಲ್ಲ ಅಂದ್ರೆ ನಮ್ಮ ಮಕ್ಕಳು ಹಸುವೆಂದು ಇರ್ತಾರೆ. We will not have food in the house. ನಮಗೆ ಮನೆಯಲ್ಲಿ ಊಟ ಇರುವುದಿಲ್ಲ. So maybe we thought some work we'll get. ನಾವು ಅಂದ್ಕೊಂಡಿದ್ದೆ ಏನಾದ್ರೂ ಸ್ವಲ್ಪ ಕೆಲಸ ನಮಗೆ ಸಿಗಬಹುದೆಂದು. Why nobody hired you? ಯಾಕೆ ಯಾರು ನಿಮ್ಮನ್ನು ನೇಮಿಸಿಕೊಂಡಿಲ್ಲ? Oh, I am weak physically. They all hire strong people. ನಾವೆಲ್ಲ ಬಲಹೀನವಾಗಿದ್ದೇವೆ, ಅವರೆಲ್ಲ ಕೂಡ ಶಾರೀರಿಕವಾಗಿ ಬಲಿಷ್ಠರಾಗಿರುವವರು ನೇಮಿಸಿಕೊಳ್ತಾರೆ. We are sick. ನಾವು ರೋಗಿಯಾಗಿದ್ದೇವೆ. We are not capable. ನಾವು ಸಾಮರ್ಥ್ಯವುಳ್ಳವರಲ್ಲ. So we don't have good reputation. ನಮಗೆ ಒಳ್ಳೆ ಹೆಸರಿಲ್ಲ. So nobody hired us. ಯಾರು ನಮ್ಮನ್ನು ನೇಮಿಸಿಕೊಂಡಿಲ್ಲ. But our family will starve. ಆದರೆ ನಮ್ಮ ಕುಟುಂಬ ಹಸುವೆಯಿಂದ ಬಳಲಬೇಕು. So from morning we are waiting here.
ಅದಕ್ಕೋಸ್ಕರ ನಾವು ಮುಂಜಾನೆಯಿಂದ ಇಲ್ಲಿ ಕಾಯ್ತಾ ಇದ್ದೇವೆ. Then the Lord says, ಆಗ ಕರ್ತನು ಹೇಳ್ತಾನೆ, okay, you go. ಓ ಆಯ್ತು, ನೀವು ಹೋಗಿ, I'll give you something. ನಿಮ್ಗೆ ಏನಾದ್ರೂ ಕೊಡ್ತೇನೆ. They'll go. ಅವ್ರು ಹೋಗ್ತಾರೆ. Because the Lord doesn't want them to starve. ಯಾಕಂದ್ರೆ ಆ ಒಂದು ಕರ್ತನು, ಆ ಸ್ವಾಮಿಯು ಅವರ ಹಸುವೆಯಿಂದ ಬಳಲುವುದು ಆತನಿಗೆ ಇಷ್ಟ ಆಗಲ್ಲ. Compassion. ಆ ಕನಿಕರ. So they go. ಅವರು ಹೋಗ್ತಾರೆ. They work for 1 hour. ಅವರು 1 ಗಂಟೆ ಕೆಲಸ ಮಾಡ್ತಾರೆ. Now that it is wages time. ಈಗ ಸಂಬಳ ನೀಡುವ ಸಮಯ. Everybody stand in line. ಎಲ್ಲರೂ ಸಾಲಾಗಿ ನಿಂತ್ಕೊಳ್ಳಿರಿ. The master tells the treasurer, ಆ ಒಂದು ಯಜಮಾನನ ಖಜಾಂಚಿಗೆ ಹೇಳ್ತಾನೆ, first pay the people who came last. ಈಗ ಕಡೆಯದಾಗಿ ಬಂದವರಿಗೆ ಮೊದಲ ಸಂಬಳ For ಕೊಡು. 1 hour. 1 ಗಂಟೆ ಕೆಲಸ ಮಾಡಿದವರಿಗೆ. They are thinking they will get maybe 10 paisa change or something. ಅವರು ನೆನೆಸಿರಬಹುದು, ನಮಗೊಂದು 10 ಪೈಸಾ ಚಿಲ್ಲರೆ ಸಿಗಬಹುದು ಎಂಬುದಾಗಿ. Whatever comes, we'll use it. ಏನೇ ಬರ್ಲಿ ನಾವು ಅದನ್ನು ಉಪಯೋಗಿಸಿಕೊಳ್ತೇವೆ. When their turn comes, ಅವರ ಸಮಯ ಬಂದಾಗ they'll get 1 dinar. ಅವರಿಗೆ 1 ದಿನಾರಿ ಸಿಕ್ಕಿದೆ. Full day's wages? ಒಂದು ಇಡೀ ದಿನದ ಸಂಬಳವು. We worked only for 1 hour. ನಾವು ಕೇವಲ 1 ಗಂಟೆ ಮಾತ್ರ ಕೆಲಸ We are ಮಾಡಿದ್ದೇವೆ. weak, ನಾವು ಬಲಹೀನರು, sick, ರೋಗಿಗಳು, no reputation. ನಮಗೊಳ್ಳೆ ಹೆಸರಿಲ್ಲ. 1 full day's wages? ಒಂದು ಇಡೀ ದಿನದ ಸಂಬಳವು. Everybody, 1 day wages, 1 day. ಎಲ್ಲರಿಗೆ Then the first ಒಂದು ದಿನದ people are ಸಂಬಳ thinking who came at 6 o'clock, they are thinking we'll get more. ಈಗ ಮುಂಜಾನೆ 6 ಗಂಟೆಗೆ ಬಂದ ಮೊದಲನೇ ವ್ಯಕ್ತಿಗಳು ನೆನೆಸ್ತಾ ಇದ್ದಾರೆ, ನಮಗೆ ಹೆಚ್ಚು ಸಿಗಬಹುದು No, ಎಂಬುದಾಗಿ. they also agreed for 1 hour, 1 day's wages. ಅವರೊಂದಿಗೆ ಕೂಡ 1 ದಿನದ ಸಂಬಳಕ್ಕೆ 1 ದಿನಾರಿಗೆ ಒಡಂಬಟ್ಟರು. They got 1 day's wages. ಅವರಿಗೆ ಕೂಡ 1 ದಿನದ ಸಂಬಳವೇ Those ಸಿಕ್ತು. people who came in the morning started grumbling. ಈಗ ಮುಂಜಾನೆಯಲ್ಲಿ ಬಂದ ವ್ಯಕ್ತಿಗಳು ಗುಣಗುಟ್ಲಿಕ್ಕೆ ಪ್ರಾರಂಭಿಸಿದರು. What we did whole day work ನಾವು ಇಡೀ ದಿನದ ಕೆಲಸ ಮಾಡಿದ್ದೇವೆ, and we are getting equal. ನಮಗೆ ಕೂಡ ಅವರೊಂದಿಗೆ ನಮ್ಮನ್ನು ಸಮ ಮಾಡ್ತಿರೋ. The Lord said, didn't you agree for that much? ಆ ಒಂದು ಯಜಮಾನ ಹೇಳ್ತಾನೆ, ನೀವು ಅದಕ್ಕೆ ಒಡಂಬಡಿಕೆ ಮಾಡ್ಲಿಲ್ವೋ? Didn't you agree for that much? ಅದಕ್ಕೆ ನೀವು ಒಪ್ಪಂದ ಮಾಡಿಕೊಳ್ಳಿಲ್ವೋ? I gave you your wages. ನಿಮ್ಮ ಸಂಬಳ ನಾನು ನಿಮಗೆ ಕೊಟ್ಟಿದ್ದೇನೆ. Then what am I giving to these people? ಈ ಜನರಿಗೆ ನಾನು ಏನ್ ಕೊಡ್ತಾ ಇದ್ದೇನೆ? I am giving them my mercy. ನನ್ನ ದಯೆಯನ್ನು, ಕರುಣೆಯನ್ನು ಅವರಿಗೆ I am ಕೊಡ್ತಾ giving them my compassion. ಅವರಿಗೆ ನನ್ನ ಕನಿಕರವನ್ನು ಕೊಡ್ತಾ I am ಇದ್ದೇನೆ. not giving them wages. ಅವ್ರಿಗೆ ನಾನು ಸಂಬಳ ಕೊಡ್ತಾ ಇಲ್ಲ, I am giving them compassion. ಅವ್ರಿಗೆ ನಾನು ಕನಿಕರವನ್ನು ಕೊಡ್ತಾ They ಇದ್ದೇನೆ. don't deserve this. ಅವ್ರು ಇದಕ್ಕೆ ಯೋಗ್ಯರಲ್ಲ. They don't deserve this full wages. ಈ ಒಂದು ಸಂಪೂರ್ಣ ಸಂಬಳಕ್ಕೆ ಯೋಗ್ಯರಲ್ಲ, ಅರ್ಹರಲ್ಲ ಅವರು. But because of my love, I am giving this. ಆದ್ರೆ ನನ್ನ ಪ್ರೀತಿಯ ನಿಮಿತ್ತವಾಗಿ ಅದನ್ನು ಕೊಡ್ತಾ Not ಇದ್ದೇನೆ. because they are worthy. ಅವರು ಯೋಗ್ಯರಿಂದಲ್ಲ. Then the Lord looks at those people ಮತ್ತು ಕರ್ತನು ಆ ವ್ಯಕ್ತಿಗಳನ್ನು ನೋಡ್ತಾನೆ, who were getting upset. ನಿರಾಶೆಗೊಂಡವರ ಕಡೆಗೆ. He tells, are you upset because I am showing more mercy to these people? ಈ ಜನರಿಗೆ ನಾನು ಹೆಚ್ಚಿನ ಕನಿಕರ ತೋರಿಸ್ತಿರೋ, ನಾನು ಒಳ್ಳೆಯವನಾಗಿರೋದಕ್ಕೆ ನೀವು Because ನಿರಾಶೆಗೊಂಡು, I am generous, now you are getting upset. ನಾನು ಧಾರಾಳವಾಗಿ ಇರುವುದರಿಂದ ನಿಮಗೆ ನಿರಾಶೆ ಆಗ್ತಾ ಇದೆಯೋ? My mercy, I am custodian of my mercy, my riches. ನನ್ನ ಐಶ್ವರ್ಯಕ್ಕೆ ನನ್ನ ಕರುಣೆ ನನ್ನ ದೀನದಲ್ಲಿದೆ. So if I am being generous to somebody, why you are getting upset? ನಾನು ಇನ್ನೊಬ್ಬರಿಗೆ ಧಾರಾಳವಾಗಿ ಕೊಟ್ರೆ ನೀವು ಯಾಕೆ ನಿರಾಶೆಗೊಳ್ಳಬೇಕು? Please listen. ದಯವಿಟ್ಟು ಕೇಳಿರಿ. That last hour laborers ಆ ಕಡೆಯ ಗಳಿಗೆಯ ಕೂಲಿಗಾಳುಗಳು is the last day church. ಅದು ಅಂತ್ಯ ದಿನಗಳ ಸಭೆ. It's you and me. ಅದು ನೀವು ಮತ್ತು ನಾನು. You and me. ಅದು ನೀವು ಮತ್ತು ನಾನು. We are not going to get wages. ನಮಗೆ ಸಂಬಳ ಸಿಗುವುದಿಲ್ಲ. We are going to get mercy. ನಾವು ದೇವರ ಕರುಣೆ ಹೊಂದಿಕೊಳ್ತೇವೆ. We are going to get compassion. ನಾವು ದೇವರ ಕನಿಕರ ಹೊಂದಿಕೊಳ್ತೇವೆ. Amen. ಆಮೆನ್. Peter, Paul, John, they slogged. ಆ ಪೇತ್ರ, ಯೋಹಾನ ಇವರೆಲ್ಲರೂ ಕೂಡ ಅವರು ಪ್ರಯಾಸ ಪಟ್ರು. But we didn't slog. ಆದ್ರೆ ನಾವು ಹಾಗೆ ಪ್ರಯಾಸ ಪಡ್ಲಿಲ್ಲ. But God is going to give us the same anointing. ಆದ್ರೆ ದೇವರು ನಮಗೆ ಅದೇ ಅಭಿಷೇಕ ಕೊಡ್ಲಿಕ್ಕಿದ್ದಾನೆ. Same gifts of the Spirit. ಅದೇ ಆತ್ಮನ ವರಗಳು, Same image of God. ಅದೇ ದೇವರ ಸಾರೂಪ್ಯ, Same fullness of the Holy Spirit. ಅದೇ ಪವಿತ್ರಾತ್ಮನ ಸಂಪೂರ್ಣತೆ. We have no reputation. ನಮಗೆ ಒಳ್ಳೆ ಹೆಸರಿಲ್ಲ. We are weak. ನಾವು ಬಲಹೀನರು. We are sick. ನಾವು ರೋಗಿಗಳು. We are foolish. ನಾವು ಮೂರ್ಖರು. But out of His generosity, ಆದ್ರೆ ಆತನ ಧಾರಾಳತೆಯಿಂದ He is going to give to us. ಆತ ನಮಗೆ ಕೊಡ್ಲಿಕ್ಕಿದ್ದಾನೆ. I want to ask you one word ಒಂದು ಮಾತನ್ನ ನಿಮ್ಮನ್ನು ಕೇಳಲಿಕ್ಕೆ before ಇಷ್ಟಪಡ್ತೇನೆ. we go further to the next point and close. ನಾವು ಮುಂದಿನ ಅಂಶ ಹೇಳಿ ಮುಗಿಸಿದರೊಳಗಾಗಿ, How many of you here want God's generosity? ಎಷ್ಟು ಜನ ಇಲ್ಲಿ ದೇವರ ಧಾರಾಳತೆಯನ್ನು ಅನುಭವಿಸಬೇಕಂತ ಇದ್ದೀರಿ? Amen. ಆಮೆನ್. How many of you want to earn wages? ಎಷ್ಟು ಜನ ಸಂಬಳ ಗಳಿಸಬೇಕಂತ ಇದ್ದೀರಿ? No. ಇಲ್ಲ ಇಲ್ಲ, We can never do that. ಅದನ್ನ ನಾವು ಎಂದಿಗೂ ಮಾಡ್ಲಿಕ್ಕೆ ಆಗಲ್ಲ. Once again, how many of you want God's generosity today? ಇವತ್ತು ಈ ದಿನ ಎಷ್ಟು ಜನಕ್ಕೆ ದೇವರ ಧಾರಾಳತೆ ಬೇಕಾಗಿದೆ? Can you lift up your hand?
ನಿಮ್ಮ ಕೈಗಳನ್ನು ಮೇಲೆತ್ತಲಿಕ್ಕೆ ಆಗ್ತದೋ? And look up to Jesus ಯೇಸುವಿನ ಕಡೆಗೆ ನೋಡಿರಿ. and say with all your heart, ನಿಮ್ಮೆಲ್ಲ ಹೃದಯದೊಂದಿಗೆ ಹೇಳಿರಿ, Lord, be generous to me, Lord. ಕರ್ತನೆ ನನ್ನ ಕಡೆಗೆ ಧಾರಾಳತೆಯನ್ನು ತೋರಿಸು. Lord, be generous to me. ನನಗೆ ಧಾರಾಳವಾಗಿ ನಿನ್ನ ದಯೆ ತೋರಿಸು. Be generous to my family, Lord. ನನ್ನ ಕುಟುಂಬದ ಕಡೆಗೆ ನಿನ್ನ ಧಾರಾಳತೆಯನ್ನು ತೋರಿಸು ದೇವರೇ. Be generous to my church, ನನ್ನ ಸಭೆಗೆ ನೀನು ಧಾರಾಳತೆಯನ್ನು to my ತೋರಿಸು. ministry, Lord. ನನ್ನ ಸೇವೆಗೆ ಕರ್ತನೆ Out of your big generous heart, ನಿನ್ನ ಒಂದು ಧಾರಾಳವಾದ ದೊಡ್ಡ ಹೃದಯದಿಂದ give me your mercy, Lord. ನಿನ್ನ ಕರುಣೆಯನ್ನು ನನಗೆ ಕೊಡು ಕರ್ತನೆ. Give me your compassion. ನಿನ್ನ ಕನಿಕರವನ್ನು ನನಗೆ ಕೊಡು. Out of your generous heart, ನಿನ್ನ ಧಾರಾಳ ಹೃದಯದಿಂದ Lord, give me your mercy. ನಿನ್ನ ಕರುಣೆಯನ್ನು ನನಗೆ ತೋರಿಸು. Ask God. ದೇವರನ್ನು ಕೇಳ್ರಿ. Say, Lord, out of your generous nature, ನಿನ್ನ ಧಾರಾಳ ಸ್ವಭಾವದಿಂದ, out of your big heart of love, ನಿನ್ನ ದೊಡ್ಡ ಪ್ರೀತಿಯ ಹೃದಯದಿಂದ pour your mercy here, Lord. ನಿನ್ನ ಕರುಣೆಯನ್ನು ಸುರಿಸು. Pour your mercy, Lord. ನಿನ್ನ ಕರುಣೆಯನ್ನು ಸುರಿಸು ದೇವರೇ. Amen. ಆಮೇನ್. There are many things that happen ಅನೇಕ ಸಂಗತಿಗಳು ನಡೆದವು as you enter the promised land. ನೀವು ವಾಗ್ದಾನ ದೇಶಕ್ಕೆ ಪ್ರವೇಶ But ಮಾಡಿದಾಗ. I'm skipping everything, ಆದ್ರೆ ನಾನು ಎಲ್ಲವನ್ನು ಕೂಡ ಅದನ್ನು ತಡಿತಾ ಇದ್ದೇನೆ. just bringing to one main factor. ಒಂದು ಪ್ರಾಮುಖ್ಯವಾದ ಅಂಶಕ್ಕೆ ನಿಮ್ಮನ್ನು ತೆಗೆದುಕೊಂಡು And ಹೋಗ್ಲಿಕ್ಕೆ. this is a must. ಇದು ಬಹಳ ಅಗತ್ಯವಾಗಿರುವುದು. This is what will transform us completely. ಅದು ನಮ್ಮನ್ನು ಸಂಪೂರ್ಣವಾಗಿ ರೂಪಾಂತರಗೊಳಿಸುತ್ತದೆ. All the message till now is the preparation for this point. ಈ ಇಲ್ಲಿವರೆಗೂ ಕೂಡ ನಾವು ಕೇಳಿರುವ ಸಂದೇಶವೆಲ್ಲ ಕೂಡ ಈಗ ನಾವು ಕೇಳಲಿಕ್ಕಿರುವ ಅಂಶಕ್ಕೆ ಸಿದ್ಧತೆ. You need all that. ಅದೆಲ್ಲ ನಮಗೆ ಬೇಕು. Old nature has to go. ಹಳೆಯ ಸ್ವಭಾವ ಹೋಗಬೇಕು. Heart has to be circumcised. ಹೃದಯ ಸುನ್ನತಿ ಆಗಬೇಕು. All old things have to go. New person must rise up. ಎಲ್ಲ ಹಳೆಯ ಸಂಗತಿಗಳು ಹೋಗಬೇಕು, ನೂತನ ವ್ಯಕ್ತಿ ಎದ್ದೇಳಬೇಕು. All these things are there. ಇವೆಲ್ಲ ಸಂಗತಿ ಅಲ್ಲಿದೆ. Now comes the main point. ಆದ್ರೆ ಈಗ ಪ್ರಾಮುಖ್ಯ ಅಂಶ ಬರ್ತದೆ. And listen to this very, very carefully. ಇದನ್ನು ಬಹಳ ಜಾಗೃತಿಯಿಂದ ಕೇಳಿರಿ. Now here is Joshua. ಇಲ್ಲಿ ಯೆಹೋಶುವನಿದ್ದಾನೆ. They have come into the promised land. ಅವರು ವಾಗ್ದಾನ ದೇಶಕ್ಕೆ They ಬಂದಿದ್ದಾರೆ. have crossed Jordan River. ಅವರು ಯೋರ್ದಾನ್ ನದಿ ದಾಟಿದ್ದಾರೆ. Jordan River represents death, burial and resurrection. ಯೋರ್ದಾನ್ ನದಿಯು ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನಗಳನ್ನು ತೋರ್ಪಡಿಸುತ್ತದೆ. How do you go through death, burial and resurrection? ಹೇಗೆ ನಾವು ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನಗಳಿಗೆ ಹೋಗಬಹುದು? Joshua said, keep your eyes on the ark of the covenant. ಯೆಹೋಶುವ ಹೇಳ್ತಾನೆ, ನಿಮ್ಮ ದೃಷ್ಟಿ ಒಡಂಬಡಿಕೆ ಮಂಜೂಷದ ಮೇಲೆ Keep ಇರಲಿ. your eyes on the presence of God, then you'll go through death, burial and resurrection. ನಾವು ದೇವರ ಪ್ರಸನ್ನತೆ ಮೇಲೆ ದೃಷ್ಟಿ ಇರುವಾಗ ನಾವು ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನಗಳನ್ನು ದಾಟ್ತೇವೆ. So they crossed Jordan. ಅವರು ಯೋರ್ದಾನ್ ದಾಟಿದರು. Men were circumcised. ಪುರುಷರಿಗೆ ಸುನ್ನತಿ ಆಯಿತು. Everything happened. ಎಲ್ಲವೂ ನಡೆಯಿತು. And now they are before Jericho. ಈಗ ಅವರು ಎರಿಕೋ ಮುಂದೆ ಇದ್ದಾರೆ. A big wall is there. ಅಲ್ಲಿ ದೊಡ್ಡ ಗೋಡೆ ಇದೆ. Now this is the first place they have to conquer. ಈ ಒಂದು ಅವರು ಜಯಿಸಬೇಕಾಗಿರುವಂತ ಮೊದಲನೇ ಸ್ಥಳ ಇದಾಗಿದೆ. First impression is the best impression. ಮತ್ತು ಮೊದಲನೆಯ ಒಂದು ಪ್ರೇರೇಪಣೆ ಉತ್ತಮವಾದ ಪ್ರೇರೇಪಣೆ ಆಗಿರುತ್ತದೆ. First victory will become the basis for all the victories. ಮೊದಲನೆಯ ಜಯವು ಬೇರೆ ಎಲ್ಲ ಜಯಗಳಿಗೆ ಕೂಡ ಅದು ಅಸ್ಥಿವಾರ ಆಗ್ತದೆ. So the whole camp of Israel is one side, in one place. ಈ ಎಲ್ಲ ಇಸ್ರಾಯೇಲರ ಪಾಳೆಯ ಒಂದು ಕಡೆಯಲ್ಲಿತ್ತು. And Jericho is right at the front. ಆ ಎರಿಕೋ ಅವರ ಮುಂದುಗಡೆಯಲ್ಲಿತ್ತು. Joshua is there that evening, probably. ಮತ್ತು ಆ ಸಾಯಂಕಾಲ ಒಂದು ವೇಳೆ ಬಹುಶಃ ಯೆಹೋಶುವನಲ್ಲಿ ನಿಂತಿದ್ದಾನೆ. He's alone, ಅವನು ಒಬ್ಬನಾಗಿದ್ದಾನೆ. thinking what to do now. ಏನು ಮಾಡಬೇಕೆಂದು How ಯೋಚಿಸ್ತಾ, to overcome this wall. ಈ ಒಂದು ಗೋಡೆಯನ್ನು ಹೇಗೆ ನಾವು How to ಜಯಿಸಬೇಕು, conquer. ಹೇಗೆ ಅದನ್ನು Or ಗೆದ್ದುಕೊಳ್ಳಬೇಕು. he's waiting upon God. ಆತನ ಕರ್ತನ ಸನ್ನಿಧಿಯಲ್ಲಿ ಕಾಯ್ತಾ He's ಇದ್ದ. silent. He's ಮೌನವಾಗಿದ್ದಾನೆ. alone. ಅವನು He's ಒಬ್ಬಂಟಿಗನಾಗಿದ್ದ. alone. ಅವನು ಒಬ್ಬನಾಗಿದ್ದಾನೆ. And he's waiting. ಅವನು ಕಾಯ್ತಾ ಇದ್ದಾನೆ. Something very beautiful happens. ಬಹಳ ಸುಂದರವಾದ ಘಟನೆ Bible ನಡೆಯುತ್ತದೆ. says, ಸತ್ಯವೇದ ಹೇಳ್ತದೆ, he lifted up his eyes. ಅವನು ಕಣ್ಣೆತ್ತಿ ನೋಡುವಾಗ There was a man standing there. ಅಲ್ಲೊಂದು ವ್ಯಕ್ತಿಯು ನಿಂತಿದ್ದಾನೆ. Hallelujah. ಹಲ್ಲೆಲೂಯಾ. With a drawn sword. ಕತ್ತಿಯನ್ನು ಓರೆಯಿಂದ ಹೊರತೆಗೆದವನಾಗಿ There was a man standing there. ಅಲ್ಲೊಂದು ವ್ಯಕ್ತಿಯು ನಿಂತುಕೊಂಡಿದ್ದಾನೆ. You know who that man was. ಆ ವ್ಯಕ್ತಿ ಯಾರೆಂದು ನಿಮಗೆ ಗೊತ್ತಿದೆ. Joshua went ಯೆಹೋಶುವನು ಹೋಗಿದ್ದಾನೆ. and asked him, ಆತನನ್ನು ಕೇಳಿದ್ದಾನೆ, are you for us or are you for somebody out ನೀನು there? ನಮ್ಮ ಶತ್ರುಗಳ ಕಡೆಯ ನಮ್ಮ ಕಡೆಯವನ? He said, I am not here to take anybody's side. ನಾನು ಯಾರದೇ ಪಕ್ಷ ವಹಿಸಲಿಕ್ಕೋಸ್ಕರ ಇಲ್ಲಿಲ್ಲ. I have not come for them or for you. I have not ನಾನು come to take ನಿನಗೋಸ್ಕರ side. ಬರಲಿಲ್ಲ, ಅವರ ಕಡೆಯಲ್ಲಿ ಬಂದಿಲ್ಲ. You want, you take my side. ನಿನಗೆ ಬೇಕಿದ್ರೆ ನನ್ನ ಕಡೆಗೆ ನೀನು ಬಾ. I have come as the army of God's, I have come as the captain of God's army. ನಾನು ದೇವರ ಸೈನ್ಯದ ಸೇನಾಧಿಪತಿಯಾಗಿ ಬಂದಿದ್ದೇನೆ. Hallelujah. ಹಲ್ಲೆಲೂಯಾ. I have come as the captain of God's army. ನಾನು ಕರ್ತನ ಸೈನ್ಯಗಳ ಸೇನಾಧಿಪತಿಯಾಗಿ ಬಂದಿದ್ದೇನೆ. Immediately
Joshua began to bow, ತಕ್ಷಣವೇ ಯೆಹೋಶುವನು ತಲೆಬಾಗಲಿಕ್ಕೆ ಪ್ರಾರಂಭಿಸಿ worship the Lord. ಕರ್ತನನ್ನು ಆರಾಧಿಸಿದನು. And the man said, ಆ ವ್ಯಕ್ತಿ ಹೇಳ್ತಾನೆ, take the shoes off your feet. ನಿನ್ನ ಕಾಲಿನ ಕೆರಗಳ ನಿನ್ನ The ಪಾದಗಳಿಂದ place where you are standing is holy. ನೀನು ನಿಂತಿರುವ ಸ್ಥಳವು ಪರಿಶುದ್ಧ ಭೂಮಿ. What do you think Joshua must have recollected that time? ಮತ್ತು ಆ ಸಮಯದಲ್ಲಿ ಯೆಹೋಶುವ ಯಾವುದನ್ನು ನೆನಪಿಸಿಕೊಂಡಿರಬಹುದಂತ ನಿಮಗೆ ಅನಿಸ್ತಾ ಇದೆ? ಮೋಶೆಯನ್ನು. His master had told him the story. ಆತನ ಯಜಮಾನನು ಗುರುವು ಆತನಿಗೆ ಆ He ಘಟನೆಯನ್ನು said, ಹೇಳಿದ. I was in front of that burning bush ನಾನು ಆ ಉರಿಯುವ ಪೊದೆಯ ಮುಂದೆ ನಿಂತಿರುವಾಗ and God spoke to me. ದೇವರು ನನ್ನೊಂದಿಗೆ He said, ಮಾತನಾಡಿದ. I am the God of Abraham, Isaac and Jacob. ನಾನು ಅಬ್ರಾಮ ಇಸಾಕ್ ಯಾಕೋಬರ ದೇವರು. And he said, take your shoes off from your feet. ನಿನ್ನ ಪಾದಗಳಿಂದ ಕೆರಗಳನ್ನು ಕಳಚಿಬಿಡು. And immediately Joshua said, this is the same person ಮತ್ತು ತಕ್ಷಣವೇ ಯೆಹೋಶುವನಿಗೆ ಅನಿಸಿದ, ಇದು ಅದೇ ವ್ಯಕ್ತಿ who appeared to Moses. ಮೋಶೆಗೆ ಕಾಣಿಸಿಕೊಂಡವನು. To Moses he said, God of Abraham, Isaac and Jacob. ಮೋಶೆಗೆ ಆತನು ಹೇಳ್ತಾನೆ, ಅಬ್ರಾಮ ಇಸಾಕ್ ಯಾಕೋಬರ ದೇವರೆಂದು. To me he's saying captain of God's army. ಆದರೆ ಆತನು ನನಗೆ ಹೇಳ್ತಾನೆ ಕರ್ತನ ಸೈನ್ಯಗಳ ಸೇನಾಧಿಪತಿ ಎಂಬುದಾಗಿ. Everyone there is a fresh revelation of Jesus. ಪ್ರತಿಯೊಬ್ಬರಿಗೆ ಕೂಡ ಯೇಸುವಿನ ಒಂದು ಹೊಸ ಪ್ರಕಟಣೆ ಇದೆ. Based on your calling, ನಿನ್ನ ಕರೆಯುವಿಕೆ ಮೇಲೆ ಆಧಾರಗೊಂಡು, based on your future, ನಿನ್ನ ಭವಿಷ್ಯತ್ತಿನ ಮೇಲೆ based ಆಧಾರಗೊಂಡು, on your ministry, ನಿನ್ನ ಸೇವೆಯ ಮೇಲೆ the ಆಧಾರಗೊಂಡು revelation of Jesus Christ comes to you. ಯೇಸು ಕ್ರಿಸ್ತನ ಪ್ರಕಟಣೆಯು ನಿಮಗೆ ಬರುತ್ತದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Based on your calling it comes. ನಿನ್ನ ಕರೆಯುವಿಕೆ ಮೇಲೆ ಆಧಾರಗೊಂಡು ಅದು ನಿಮಗೆ ಬರ್ತದೆ. Moses needed God of the fathers. ಮೋಶೆಗೆ ತಂದೆಗಳ ದೇವರು ಬೇಕಾಗಿತ್ತು, So he came ಮೂಲಪಿತೃಗಳ as ದೇವರು. God of Abraham, Isaac and Jacob. ಅದಕ್ಕೋಸ್ಕರ ಆತನ ಅಬ್ರಾಮ ಇಸಾಕ್ ಯಾಕೋಬರ ದೇವರಾಗಿ ಬಂದಿದ್ದಾನೆ. Joshua needed warrior God. ಆದರೆ ಯೆಹೋಶುವನಿಗೆ ಯುದ್ಧ ವೀರನಾಗಿರುವಂತ ದೇವರು So ಬೇಕಾಗಿದೆ. God came as a warrior. ಅದರಿಂದ ದೇವರು ಯುದ್ಧ ವೀರನಾಗಿ ಬಂದಿದ್ದಾನೆ. Amen. ಆಮೆನ್. How you want God, that's how he will come. ನಿಮಗೆ ಹೇಗೆ ದೇವರ ಅಗತ್ಯವಿದೆಯೋ ಹಾಗೆ ಆತ ನಿಮಗೆ ಬರ್ತಾನೆ. David was a king. ದಾವೀದನು ಅರಸನಾಗಿದ್ದಾನೆ. He should take care of the king people as sheep. ಆತನು ಜನರನ್ನು ಕುರುಬನಾಗಿ ನೋಡಿಕೊಳ್ಳಬೇಕಾಗಿದೆ. He wanted to shepherd. ಆತನಿಗೆ ಕುರು ಬರಬೇಕು, ಅವರಿಗೆ So ಕುರುಬನ ಬೇಕು. Jesus came to him as the shepherd. ಅದರಿಂದ ಯೇಸು ಆತನ ಬಳಿಗೆ ಕುರುಬನಾಗಿ He said, ಬಂದಿದ್ದ. the Lord is my shepherd, I will not lack ಅದಕ್ಕೋಸ್ಕರ anything. ಹೇಳ್ತಾನೆ, ಯೆಹೋವನು ನನಗೆ ಕುರುಬನು ಕೊರತೆ ಪಡೆನು. According to your calling, according to the present need, Jesus will come. ನಿನ್ನ ಕರೆಯುವಿಗೆ ಅನುಗುಣವಾಗಿ ಮತ್ತು ಈಗಿನ ಅಗತ್ಯಕ್ಕೆ ಅನುಸಾರವಾಗಿ ಯೇಸು ನಿನ್ನ ಬಳಿಗೆ ಬರ್ತಾನೆ. Somebody shout hallelujah. ಯಾರಾದ್ರೂ ಕೂಗ್ರಿ ಹಲ್ಲೆಲೂಯಾ. Today he will come to you as the baptizer in the Holy Ghost and fire. ಇವತ್ತು ನಿಮ್ಮ ಬಳಿಗೆ ಆತನ ಪವಿತ್ರಾತ್ಮನಲ್ಲಿ ಬೆಂಕಿಯಲ್ಲಿ ದೀಕ್ಷಾ ಸ್ನಾನ ಮಾಡಿಸುವವನಾಗಿ ಬರ್ತಾನೆ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Oh, thank you, Jesus. ನಿನಗೆ ವಂದನೆ ಯೇಸುವೇ. Thank you, Jesus. ನಿನಗೆ ವಂದನೆ ಯೇಸುವೇ. Paul was breathing threatening. Paul was breathing threatening and murder and to kill people. ಪೌಲನು ಜನರನ್ನು ಕೊಲ್ಲಲಿಕ್ಕೋಸ್ಕರ ಹೆದರಿಸುವಂತವನಾಗಿ, ಕೊಲೆ ಮಾಡುವಂತವನಾಗಿ, ಉಸಿರಾಡುವಂತವನಾಗಿದ್ದನು. Jesus came as a lover of his people. ಆದರೆ ಯೇಸು ಆತನ ಜನಗಳ ಪ್ರಿಯನಾಗಿ ಆತನು ಬಂದಿದ್ದಾನೆ. Saul, Saul, ಸೌಲನೇ, ಸೌಲನೇ, why are you persecuting me? ನೀನು ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಾ ಇದ್ದೀ? I and my people are one. ನಾನು ನನ್ನ ಜನರು ಒಂದೇ. Saul came to know how much he loves his people. ಸೌಲನಿಗೆ ಅರ್ಥ ಆಯ್ತು ಆತನು ತನ್ನ ಜನರನ್ನು ಎಷ್ಟು He ಪ್ರೀತಿಸ್ತಾನೆಂಬುದಾಗಿ. says Roman Empire doesn't love our people. ರೋಮ್ ಸಾಮ್ರಾಜ್ಯವು ನಮ್ಮ ಜನರನ್ನು ಪ್ರೀತಿಸುವುದಿಲ್ಲ. Caesar doesn't love his people. ಕೈಸರ್ನು ತನ್ನ ಜನರನ್ನು ಪ್ರೀತಿಸುವುದಿಲ್ಲ. No king loves their people like this. ಯಾವ ಅರಸನು ತನ್ನ ಜನರನ್ನು ಹೀಗೆ ಪ್ರೀತಿಸುವುದಿಲ್ಲ. Look at him. ಆತನನ್ನು ನೋಡಿರಿ, He loves his people. ಆತನು ತನ್ನ ಜನರನ್ನು His ಪ್ರೀತಿಸ್ತಾ, heart melted. ಆತನ ಹೃದಯ ಕರಗಿ That ಹೋಯಿತು. same love came into Saul. ಅದೇ ಪ್ರೀತಿಯು ಸೌಲನೊಳಗೆ ಬಂದಿತ್ತು. And he loved people with that same love. ಅದೇ ಪ್ರೀತಿಯೊಂದಿಗೆ ಆತನ ಜನರನ್ನು ಪ್ರೀತಿಸಿದನು. What according to the need, so will be the revelation of Jesus. ಆ ಅಗತ್ಯಕ್ಕೆ ಅನುಗುಣವಾಗಿಯೇ ಯೇಸು ಕ್ರಿಸ್ತನ ಪ್ರಕಟಣೆಯು ಇರುತ್ತದೆ. Joshua needed a warrior ಯೆಹೋಶುವನಿಗೆ ಒಬ್ಬ ಯುದ್ಧ ವೀರನ to ಬೇಕಾಗಿತ್ತು. fight and possess the entire promised land. ಆತನು ಹೋರಾಡಿ ಇಡೀ ವಾಗ್ದಾನ ದೇಶ ಸ್ವಾಧೀನ Jesus ಮಾಡಿಕೊಳ್ಳಕ್ಕೆ. came as a warrior, captain of the Lord's army. ಅದರಿಂದ ಯೇಸು ಆತನ ಬಳಿಗೆ ಕರ್ತನ ಸೈನ್ಯಗಳ ಸೇನಾಧಿಪತಿಯಾಗಿ ಬಂದಿದ್ದಾನೆ. And he conquered and conquered. ಆತನು ಜಯಿಸುತ್ತಾ ಹೋದನು. According to the need, ಆ ಅಗತ್ಯಕ್ಕನುಸಾರವಾಗಿ Jesus will come to you. ಯೇಸು ನಿನ್ನ ಬಳಿಗೆ ಬರ್ತಾನೆ. The need of this hour. ಈ ಒಂದು ಗಳಿಗೆಯ As I'm ಅಗತ್ಯನಂದ್ರೆ, closing this message, ನಾನು ಈ ಸಂದೇಶ ಮುಗಿಸ್ತಿರುವಾಗ the need of this hour. ಈ ಒಂದು ಗಳಿಗೆಯ ಒಂದು ಅಗತ್ಯ, Mysore pastors, ಮೈಸೂರಿನ ಸಭಾಪಾಲಕರೇ, leaders, ನಾಯಕರುಗಳೇ, the need of this hour. ಈ ಒಂದು ಸಮಯದ For ಅಗತ್ಯ your life, personally, you, ವೈಯಕ್ತಿಕವಾಗಿ ನಿಮಗೂ ನಿಮ್ಮ ಜೀವನಕ್ಕೂ is for a fresh revelation of Jesus Christ. ಯೇಸು ಕ್ರಿಸ್ತನ ನೂತನ ಪ್ರಕಟಣೆ.
If it doesn't happen, you will not progress further. ಇದು ನಿಮ್ಮ ಜೀವನದಲ್ಲೇ ನಡೆಯಲಿಲ್ಲ ಅಂದ್ರೆ ಮುಂದೆ ಸಾಗಲಿಕ್ಕೆ ಆಗೋದಿಲ್ಲ. That's all. ಅಷ್ಟೇ. The only answer for you is a fresh revelation of Jesus. ಒಂದೇ ಒಂದು ಉತ್ತರ ನಿಮಗೆ ಏನಂದ್ರೆ ಯೇಸು ಕ್ರಿಸ್ತನ ನೂತನ ಪ್ರಕಟಣೆಯು. Every generation should have a fresh revelation. ಪ್ರತಿಯೊಂದು ಸಂತತಿಯಲ್ಲಿ ಕೂಡ ಒಂದು ನೂತನ ಪ್ರಕಟಣೆ ಇರಬೇಕು. Abraham had fresh revelation. ಅಬ್ರಹಾಮನಿಗೆ ನೂತನ ಪ್ರಕಟಣೆ ಇತ್ತು. Moses had fresh revelation. ಮೋಶೆಗೆ ಒಂದು ನೂತನ ಪ್ರಕಟಣೆ ಇತ್ತು. Joshua had fresh revelation. ಯೆಹೋಶುವನಿಗೊಂದು ನೂತನ ಪ್ರಕಟಣೆ ಇತ್ತು. Elijah had fresh revelation. ಏಲಿಯನಿಗೊಂದು ನೂತನ ಪ್ರಕಟಣೆ ಇತ್ತು. Elisha had. ಎಲಿಷನಿಗಿತ್ತು. Isaiah had. ಯೆಶಾಯನಿಗಿತ್ತು. Jeremiah had. ಯೆರೆಮೀಯನಿಗಿತ್ತು. What about you? ನಿಮ್ಮನ್ನು ಕುರಿತೇನು? What about you? ನಿಮ್ಮನ್ನು ಕುರಿತೇನು? We had experience in the past. ಕಳೆದ ದಿನಗಳೆಲ್ಲ ನಮಗೆ ಅನುಭವಗಳಿದ್ದವು. But now. ಆದ್ರೆ ಈಗ. So you ask me what to do. ಮತ್ತೆ ನೀವು ಕೇಳೋದಾದ್ರೆ ನಾನು ಏನ್ ಮಾಡ್ಬೇಕೆಂದು. Reduce your activities. ನಿಮ್ಮ ಕಾರ್ಯ ಚಟುವಟಿಕೆಗಳನ್ನು ಕಡಿಮೆ ಮಾಡಿಕೊಳ್ಳಿರಿ. Reduce your time on the cell phone. ಸೆಲ್ ಫೋನ್ ನಲ್ಲಿ ನಿಮ್ಮ ಸಮಯ ಕಡಿಮೆ ಮಾಡಿಕೊಳ್ಳಿರಿ. Reduce your time on YouTube and WhatsApp. ಯೂಟ್ಯೂಬ್ ವಾಟ್ಸ್ಆಪ್ ನಲ್ಲಿ ನಿಮ್ಮ ಸಮಯ ಕಡಿಮೆ ಮಾಡಿ. Reduce it. ಅದನ್ನು ಕಡಿಮೆ ಮಾಡಿ. Set yourself aside. ನಿಮ್ಮನ್ನು ಬದಿಗಿರಿಸಿಕೊಳ್ಳಿ. On everyday basis or few days in a week basis. ಅನುದಿನದ ಪದ್ಧತಿಯಲ್ಲಾಗಲಿ ಅಥವಾ ವಾರದಲ್ಲಿ ಕೆಲವು ದಿನಗಳು ಈ ರೀತಿಯಾಗಿ. Start seeking God. ದೇವರನ್ನು ಹುಡುಕಲಿಕ್ಕೆ ಪ್ರಾರಂಭಿಸಿ. Start seeking God. ದೇವರನ್ನು ಹುಡುಕಲಿಕ್ಕೆ ಪ್ರಾರಂಭಿಸಿ. For a fresh visitation. ಒಂದು ನೂತನ ಸಂದರ್ಶನ. I say this again. ನಾನು ತಿರುಗಿ ಇದನ್ನು ಹೇಳ್ತೇನೆ. This is the hour. ಇದು ಸಮಯ. Whatever maybe in the past is different. ಇಂದಿನ ದಿನಗಳಲ್ಲಿ ಅದು ಏನೇ ಇರಲಿ ಗತ ಕಾಲದಲ್ಲಿ. 30 years back I saw Jesus, 30 years back I had this. It's different. 30 ವರ್ಷಗಳ ಹಿಂದೆ ನಾನು ಯೇಸುವನ್ನು ನೋಡಿದ್ದೇನೆ, 30 ವರ್ಷಗಳಿಂದ ಈಗ ಆಗಿದೆ ಅಂತ ಹೇಳುವುದಾದ್ರೆ ಅದು ಬೇರೆ. ಅದನ್ನು ಮರೆತು. Now, ಆದ್ರೆ ಈಗಿನ ಸಮಯ. I have decided for few weeks, few months, no more much ministry. ನಾನು ಇಲ್ಲಿಂದ ಕೆಲವು ವಾರಗಳ ಕಾಲ, ಕೆಲವು ತಿಂಗಳ ಕಾಲ ಹೆಚ್ಚಿನ ಸೇವೆ ಇಲ್ಲ. Are you following? ನಿಮ್ಗೆ ಅರ್ಥ ಆಗ್ತೈತಾ? I have decided that I will seek the face of God. ನಾನು ದೇವರ ಮುಖದರ್ಶನವನ್ನು ಹುಡುಕಲಿಕ್ಕೆ ತೀರ್ಮಾನಿಸಿದ್ದೇನೆ. Because my Lord said in the word. ಯಾಕಂದ್ರೆ ವಾಕ್ಯದಲ್ಲಿ ನನ್ನ ಕರ್ತನು ಹೇಳಿದ್ದಾನೆ. If you shall seek me, you will find me when you seek me with all your heart. ನೀವು ನನ್ನನ್ನು ಹುಡುಕುವುದಾದರೆ ನನ್ನನ್ನು ಕಂಡುಕೊಳ್ಳುವಿರಿ. ನಿಮ್ಮ ಸಂಪೂರ್ಣ ಹೃದಯದಿಂದ ಹುಡುಕುವುದಾದರೆ ನನ್ನನ್ನು ಕಂಡುಕೊಳ್ಳುವಿರಿ. This is the time. ಇದು ಸಮಯ. This is not the time to run here and there for ministry. ಸೇವೆಗಾಗಿ ಅಲ್ಲಿ ಇಲ್ಲಿ ಓಡುವಂತ ಸಮಯ ಇದಲ್ಲ. For some time wait upon God. ಸ್ವಲ್ಪ ಕಾಲ ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿರಿ. Those who wait upon the Lord shall renew their strength. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವವರು ಹೊಸ ಬಲವನ್ನು ಹೊಂದುವರು. You will come out of your closet as a mighty man of God, mighty woman of God. ಒಂದು ಬಲವಾದ ದೇವರ ಪುರುಷನಾಗಿ, ದೇವರ ಸ್ತ್ರೀಯಾಗಿ ನಿಮ್ಮ ರಹಸ್ಯ ಪ್ರಾರ್ಥನೆಯ ಕೋಣೆಯಿಂದ ನೀವು ಹೊರಗೆ ಬರ್ತೀರಿ. India will see the glory of God. ಆಗ ಭಾರತ ದೇಶವು ದೇವರ ಮಹಿಮೆ India will ಕಾಣುತ್ತದೆ. see the power of God. ಭಾರತ ದೇಶವು ದೇವರ ಶಕ್ತಿಯನ್ನು ಕಾಣುತ್ತದೆ. There is no other alternative. ಅದಕ್ಕೆ ಬದಲಾಗಿ ಇನ್ನೊಂದು ಯಾವುದೂ ಇಲ್ಲ. No substitute. ಅದಕ್ಕೆ ಬದಲಾಗಿ ಇನ್ನೊಂದು ಯಾವುದೂ ಇಲ್ಲ. It is time for you to seek God. ಅದು ನೀವು ದೇವರನ್ನು ಹುಡುಕುವಂತ ಸಮಯವಾಗಿದೆ. For a fresh revelation of God. ದೇವರ ಒಂದು ನೂತನ ಪ್ರಕಟಣೆಗಾಗಿ. Now let me tell you little more. ಇನ್ನು ಸ್ವಲ್ಪ ನಾನು ನಿಮಗೆ ಹೇಳುತ್ತೇನೆ. The real genuine people sitting here today. ಇವತ್ತಿಲ್ಲಿ ಕೂತಿರುವಂತ ನಿಜವಾದ ಪ್ರಾಮಾಣಿಕ ಜನರು. The same is happening in your heart. Something is telling you spend more time with God, more time with God. ಅದೇ ನಿಮ್ಮ ಹೃದಯಗಳಲ್ಲಿ ಆಗುತ್ತಾ ಅದು ನಿಮಗೆ ಹೇಳ್ತಾ ಇದೆ, ನೀನು ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿ, ದೇವರೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಿ. This is a message for you again, confirmation. ಮತ್ತು ಇದು ತಿರುಗಿ ದೇವರಿಂದ ಸಂದೇಶವಾಗಿ ಅದು ನಿಮ್ಮನ್ನು ದೃಢಪಡಿಸುವಂತದ್ದಾಗಿದೆ. Answer me honestly. ಯಥಾರ್ಥವಾಗಿ ನನಗೆ ಉತ್ತರ ಕೊಡಿ. How many of you feel this since these few months or weeks? Spend more time with God. Spend time alone with God. Let me see. ನಿಮ್ಮಲ್ಲಿ ಎಷ್ಟು ಜನ ನಿಮಗೆ ಆಗ ಅನಿಸ್ತಾ ಇದೆ ದೇವರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ ಎಂಬುದಾಗಿ ಕಳೆದ ಕೆಲವು ತಿಂಗಳುಗಳಿಂದ, ವಾರಗಳಿಂದ ನಿಮಗೆ ಅನಿಸ್ತಾ ಇದೆ? You feel that? Correct. Anybody here, Pastor? You know that urgency is there in us. ಆ ಒಂದು ಒತ್ತಡ, ಪ್ರೇರೇಪಣೆ ನಮ್ಮೊಳಗೆ We are ಇರುವಂತದ್ದು. not listening to it, but it is there. ಅದನ್ನು ನಾವು ಕೇಳ್ತಾ ಇಲ್ಲ, ಆದ್ರೆ ಅದು ನಮ್ಮ ಒಳಗಡೆ ಇದೆ. ಅದು Spend time with God. Spend time alone with God. ಏಕಾಂತವಾಗಿ ದೇವರೊಂದಿಗೆ ಸಮಯ ಕಳೆಯಿರಿ, ದೇವರೊಂದಿಗೆ ಸಮಯ ಕಳೆಯಿರಿ. As God's servant. ದೇವರ ಸೇವಕನಾಗಿ. If there is one line message for this crowd, ಈ ಒಂದು ಸಮೂಹಕ್ಕೆ ಒಂದು ಸಾಲಿನ ಸಂದೇಶ ಇರುವುದಾದರೆ then please listen. ದಯವಿಟ್ಟು ಕೇಳಿಸಿಕೊಳ್ಳಿರಿ. Spend time alone with God. God wants to speak to you. ದೇವರೊಂದಿಗೆ ಏಕಾಂತವಾಗಿ ಸಮಯ ಕಳೆಯಿರಿ, ದೇವರು ನಿಮ್ಮೊಂದಿಗೆ ಮಾತಾಡಬೇಕೆಂದಿದ್ದಾನೆ. If I have come here, ನಾನಿಲ್ಲಿಗೆ ಬಂದಿರುವುದಾದರೆ, God brought me here. ದೇವರು ನನ್ನನ್ನು ಕರೆದುಕೊಂಡು God ಬಂದಿರುವುದಾದರೆ, wanted me to tell you something. ದೇವರು ನಾನು ನಿಮಗೆ ಏನಾದರೂ ಹೇಳಬೇಕೆಂದು ಬಯಸುವುದಾದರೆ This is the line. ಇದೇ ಆ ಒಂದು ಸಾಲು. Spend time alone
ಏಕಾಂತವಾಗಿ ಸಮಯ ಕಳೀರಿ. God wants to speak with you. ದೇವರು ನಿಮ್ಮೊಂದಿಗೆ ಮಾತಾಡಬೇಕೆಂದಿದ್ದಾನೆ. It may take 1 month, it may take few months, it may take 1 year, no problem. ಅದು 1 ತಿಂಗಳಾಗ್ಬೋದು, ಕೆಲವು ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, ಚಿಂತೆ ಇಲ್ಲ. Because the need of this hour is one word from God. ಈ ಒಂದು ಸಮಯದ ಅಗತ್ಯ ಏನಂದ್ರೆ ದೇವರಿಂದ ಒಂದು ಮಾತು. One word from God. ದೇವರಿಂದ ಒಂದು ಮಾತು. Then finish. Everything will start again. ಮತ್ತು ಎಲ್ಲವೂ ಪ್ರಾರಂಭವಾಗುತ್ತದೆ. The real work will start again. ಒಂದು ನಿಜವಾದ ಕೆಲಸ ಪ್ರಾರಂಭವಾಗ್ತದೆ. Amen. ಆಮೆನ್. Can we give Jesus all the glory? Go ahead, worship him. ದೇವರನ್ನು ಆರಾಧಿಸಿರಿ, ಕರಗಳನ್ನು ತಟ್ಟುತ್ತಾ ಇನ್ನೂ ಕೂಡ ಅಧಿಕವಾಗಿ ಆತನನ್ನು ಆರಾಧಿಸಿರಿ. ಕರ್ತನಿಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನಿನಗೆ ವಂದನೆ, ವಂದನೆ, ವಂದನೆ ಯೇಸು. ಅನ್ಯ ಭಾಷೆಗಳಲ್ಲಿ ಮಾತನಾಡಿ ನಿನಗೆ ವಂದನೆ, ವಂದನೆ, ವಂದನೆ ಯೇಸುವೆ. ಸ್ತೋತ್ರ ಯೇಸುವೆ. ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಯೇಸು. ಅನ್ಯ ಭಾಷೆಗಳಲ್ಲಿ ಮಾತನಾಡ್ರಿ. ನಿನಗೆ ಸ್ತೋತ್ರ, ಸ್ತೋತ್ರವಾಗಲಿ ಕರ್ತನೆ. Hallelujah. Thank you Jesus. Thank you, thank you, thank you, thank you Jesus. Hallelujah. Yes, yes, yes. Yes Lord, yes Lord. ಹೌದು ಕರ್ತನೆ. Thank you Lord. ನಿನಗೆ ವಂದನೆ ಯೇಸುವೆ, ವಂದನೆ ಯೇಸುವೆ. Thank you Jesus. ನಿನಗೆ ವಂದನೆ ಯೇಸುವೆ. ಎಂದೆಂದು ಇರುವ ಇನ್ಮುಂದೆ ಬರುವ ನಮ್ಮ ರಾಜನೇ, ಎಂದೆಂದು ಇರುವ ಇನ್ಮುಂದೆ ಬರುವ ನಮ್ಮ ರಾಜನೇ, ನಿನ್ನಾಮ ಸಾಕು, ನಿನ್ನ ರಾಜ ಬೇಕು, ನಿನ್ನ ಚಿತ್ತ ಆಗಬೇಕು. ಓ ನಿನ್ನ ನಾಮ ಸಾಕು, ನಿನ್ನ ರಾಜ ಬೇಕು, ನಿನ್ನ ಚಿತ್ತ ಆಗಬೇಕು. Lift up your hands. ಆರಾಧನೆ, 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 ಆರಾಧನೆ. ನಾಪ್ತ ಯೇಸುವೇ, ನಾಪ್ತ ಯೇಸುವೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ. ನಾವು ಸ್ತುತಿಯೋ ಸ್ತೋತ್ರವು ಎಂದೆಂದು ನಿನಗಯ್ಯ. ಘನ ಸ್ತುತಿ ಸ್ತೋತ್ರವು ಎಂದೆಂದು ನಿನಗಯ್ಯ. Amen, 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 amen. Yes, thank you Lord. Jesus. Just a simple prayer. ಒಂದು ಸರಳವಾದ ಪ್ರಾರ್ಥನೆ. Talk to Jesus. ಯೇಸುವಿನೊಂದಿಗೆ ಮಾತನಾಡಿ. Say, Lord, you have spoken to me. ಕರ್ತನೆ, ನೀನು ನನ್ನೊಂದಿಗೆ ಮಾತಾಡಿದಿ. You are calling me to be alone so that you want to talk to me. ನೀನು ನನ್ನೊಂದಿಗೆ ಮಾತಾಡುವ ಹಾಗೆ ನನ್ನನ್ನು ಏಕಾಂತವಾಗಿರ್ಲಿಕ್ಕೆ ಕರೀತಾ ಇದ್ದಿ. You are speaking to me again. ತಿರುಗಿ ನೀನು ನನ್ನೊಂದಿಗೆ ಮಾತಾಡ್ತಾ ಇದ್ದಿ. You are bringing me into the promised land. ನೀನು ನನ್ನನ್ನು ವಾಗ್ದಾನ ದೇಶಕ್ಕೆ ಕರ್ಕೊಂಡು ಬರ್ತಾ ಇದ್ದಿ. For the fullness of the Holy Spirit. ಪವಿತ್ರಾತ್ಮನ ಸಂಪೂರ್ಣತೆಯಿಂದ. Lord, give me grace. ಕರ್ತನೆ, ನಿನ್ನ ಕೃಪೆಯನ್ನು ನನಗೆ ಕೊಡು. To obey your voice. ನಿನ್ನ ಸ್ವರಕ್ಕೆ ವಿಧೇಯನಾಗಲಿ. Pray that small prayer and we will close. ಆ ಚಿಕ್ಕ ಪ್ರಾರ್ಥನೆ ಮಾಡಿ ನಾವು ಮುಗಿಸಿಕೊಳ್ಳೋಣ. Just talk to Jesus. ಯೇಸು ಸ್ವಾಮಿಯೊಂದಿಗೆ ಮಾತಾಡಿರಿ. Lord, I need grace. We need grace, Lord. ಕರ್ತನೆ, ನಮಗೂ ನಿನ್ನ ಕೃಪೆ ಬೇಕು. To become the doers of your word. ನಿನ್ನ ವಾಕ್ಯವನ್ನು ಮಾಡುವಂತವರಾಗಿರ್ಲಿಕ್ಕೋಸ್ಕರ. You have spoken to me again, Jesus. ಯೇಸುವೆ, ನೀನು ತಿರುಗಿ ನನ್ನೊಂದಿಗೆ ಮಾತಾಡಿದಿ.
Help me, Lord. ನನಗೆ ಸಹಾಯ ಮಾಡು ಕರ್ತನೆ. Your word came to the pastors and leaders of Mysore. ಮೈಸೂರಿನ ಸಭಾಪಾಲಕರುಗಳಿಗೆ ನಾಯಕರುಗಳಿಗೆ ನಿನ್ನ ವಾಕ್ಯ ಬಂದಿದೆ. Give us grace, Lord. ಕರ್ತನೆ, ನಮಗೆ ಕೃಪೆಯನ್ನು ಕೊಡು. Lord, we thank you for today's session. ಇವತ್ತಿನ ಈ ಒಂದು ಭಾಗಕ್ಕಾಗಿ ದೇವರೇ ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ. Send everybody with blessings. ಆಶೀರ್ವಾದಗಳೊಂದಿಗೆ ಪ್ರತಿಯೊಬ್ಬರನ್ನು ಕಳುಹಿಸು. My prayer is, ನನ್ನ ಪ್ರಾರ್ಥನೆ ಏನೆಂದರೆ, not just one, ಒಬ್ಬರಲ್ಲ, but many will rise up from this group who have heard the voice of God. ಈ ಗುಂಪಿನೊಳಗಿಂದ ದೇವರ ಸ್ವರ ಕೇಳಿದಂತ ಅನೇಕರು ಎಬ್ಬಿಸಲ್ಪಡಲಿ. Many will rise up who, like Joshua, had encounter, visitation with God. ದೇವರ ನೇರ ಸಂದರ್ಶನ ಪಡೆದಿರುವಂತ ಯೆಹೋಶುವನ ಹಾಗೆ ಅನೇಕರು ಎದ್ದು ಬರಲಿ. The walls of Jericho will fall down. All the walls will fall down. ಎಲ್ಲ ಗೋಡೆಗಳು, ಯೆರಿಕೋವಿನ ಗೋಡೆಗಳು ಬಿದ್ದು ಹೋಗುತ್ತವೆ. All the walls will fall down. ಎಲ್ಲ ಗೋಡೆಗಳು ಬಿದ್ದು ಹೋಗ್ತವೆ. And these people will conquer. ಮತ್ತು ಈ ಜನರು ಜಯಿಸುತ್ತಾರೆ. Thank you, Lord. ನಿನಗೆ ವಂದನೆ ಕರ್ತನೆ. Let your very unusual anointing rest upon them. ನಿನ್ನ ಒಂದು ಅಸಾಧಾರಣವಾದ ಅಭಿಷೇಕ ಅವರ ಮೇಲೆ ನೆಲೆಸಿರಲಿ. Anointing to seek the face of Jesus till he reveals himself. ಯೇಸು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವವರೆಗೂ ಕೂಡ ಯೇಸುವಿನ ಮುಖದರ್ಶನವನ್ನು ಹುಡುಕುವಂತ ಒಂದು ಅಭಿಷೇಕ. Bless them. ಅವರನ್ನು ಆಶೀರ್ವದಿಸು. Their families, ಅವರ ಕುಟುಂಬಗಳು, their church, their ministry. ಅವರ ಸಭೆಗಳು, ಅವರ ಸೇವೆಗಳು, Meet their financial needs. ಅವರ ಆರ್ಥಿಕ ಅಗತ್ಯಗಳನ್ನು ಪೂರೈಸು. Prosper your people. ನಿನ್ನ ಜನರನ್ನು ಅಭಿವೃದ್ಧಿಪಡಿಸು. Protect them from evil and danger. ಎಲ್ಲ ಕೇಡಿನಿಂದ, ಅಪಾಯಗಳಿಂದ ಅವರನ್ನು ತಪ್ಪಿಸಿ ಕಾಪಾಡು. Lord, have your way in them. ದೇವರೇ, ನಿನ್ನ ಸ್ವಮಾರ್ಗವನ್ನು ಅವರಲ್ಲಿ ನೀನು ಪಡಿ In ಸ್ವಾಮಿ. Jesus' mighty name we pray. ಯೇಸುವಿನ ಬಲವಾದ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. 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 Oh, thank you, Jesus. Thank you, Lord. ನಿನಗೆ ವಂದನೆ Sense ಯೇಸುವೇ, God's ವಂದನೆ. anointing. Hallelujah. Roll us. ದೇವರ ಅಭಿಷೇಕವಿಲ್ಲಿರುವುದನ್ನು ನಾನು Thank you, ಅನುಭವಿಸುತ್ತಾ ಇದ್ದೇನೆ. Lord. Thank you, ನಿನಗೆ ವಂದನೆ ವಂದನೆ Lord. Thank ಕರ್ತೇವೆ. you, Lord. Let ನಿನಗೆ His ವಂದನೆ. blessings come upon you. ಆತನ ಆಶೀರ್ವಾದಗಳು ನಿಮ್ಮ ಮೇಲೆ Let ಬರಲಿ. His love come upon you. ಆತನ ಪ್ರೀತಿಯು ನಿಮ್ಮ ಮೇಲೆ Let ಬರಲಿ. His mercy come upon you. ಆತನ ದಯೆಯು ನಿಮ್ಮ ಮೇಲೆ ಬರಲಿ. Let God be generous to you. ದೇವರು ನಿಮಗೆ ಧಾರಾಳವಾಗಿರಲಿ. Oh, let God be generous to you. ದೇವರು ನಿಮಗೆ Generously ಧಾರಾಳವಾಗಿರಲಿ. let Him bless ಧಾರಾಳವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. with His big heart. ಆತನ ದೊಡ್ಡ ಹೃದಯದೊಂದಿಗೆ. Amen. ಆಮೆನ್. Amen. Amen. Give God the glory. What a wonderful time. ದೇವರಿಗೆ ಕರಗಳನ್ನು ತಟ್ಟಿ ಸ್ತೋತ್ರ ಸಲ್ಲಿಸಲಿ. ಎಂಥ ಅದ್ಭುತವಾದ ಸಮಯ.